ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಈ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡ್ತಾ ಇದೀವಿ ಅಂತ. ಕಾಡು ಅಂದ್ರೆ ಭ್ರಮೆ, ಮಳೆ ಅಂದ್ರೆ ರಿಯಾಲಿಟಿ, ಅವೆರಡನ್ನೂ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿರೋಂಥ ಸ್ಥಿತಿಗೆ ಹೋಗುತ್ತೆ ನಮ್ಮ ರೈತ. ಅದೇ ಎಷ್ಟು ಅದ್ಭುತವಾಗಿ ಸುಳ್ಳು ಹೇಳಿದ್ದೀವಿ. ಈಗ ಒಂದು 5 ನಿಮಿಷ ಮಾತಾಡಿದ್ರೆ ನಮ್ಮ ಮೈಂಡ್ ಮಾತ್ರ ಬೇರೆ ಯೋಚನೆ ಮಾಡ್ತಾನೆ ಇರುತ್ತೆ. ಸೊ ಒಂದು ಭ್ರಮೆ, ಆ ಒಂದು ಇಲ್ಯೂಷನ್ ಅಲ್ಲೇ ಇರ್ತೀವಿ ನಾವು. ಈ ಕಥೆನ ಹಿಡ್ಕೊಂಡು ಮಾಡ್ಬೇಕಂತ ಅನ್ಸಿದ್ದು ಹೇಗೆ? ಸೊ ಫಾರೆಸ್ಟ್ ಅಲ್ಲಿ ಹೋಗಿ ಈ ಸ್ಕ್ರಿಪ್ಟ್ ನ ಬರೋದು. ನಿಮ್ಮ ಪಾತ್ರದ ಬಗ್ಗೆ ಒಂದು ಲಿಸ್ಟ್ ಕೊಡೋದಾದ್ರೆ ಏನ್ ಕೊಡ್ಬೋದು? ಯಾಕಂದ್ರೆ ಸತ್ಯ ಅನ್ನೋದು ಯಾವಾಗ ನಾವು ಅನ್ಕೊಳ್ಳೋಕ್ಕಿಂತ ಒಂದು ನಿಜ ಮುಂದೆ ನೀವು ಎಷ್ಟು ಕಾಟ ಕೊಡ್ತಾರೆ ಅಂತ ಮುಂಜಾನೆ. ಸೊ ನಮ್ಮ ಸಿನಿಮಾದಲ್ಲಿ ಸಾಂಗ್ಸ್ ಎಲ್ಲ ಇಲ್ಲ, ಒಂದು ರೋಮೆನ್ಸ್ ಕೂಡ ಗೊತ್ತಿಲ್ಲ ಇವ್ರ ಕಲ್ಪನೆಯಲ್ಲಿ ಇತ್ತು. ಸೊ ಇದು ವರ್ಕ್ ಆಗುತ್ತೆ ಅನ್ನೋದಾದ್ರೆ ಯಾವ್ದಾಗ್ಬೋದು? ಜನ ಶಾಕ್ ಪಡುವಂತದ್ದು ಅಥವಾ ಆಶ್ಚರ್ಯ ಪಡುವಂತ ಸಾಕಷ್ಟು ಸೀನ್ಗಳಿದೆ. ನಿಮಗೆ ತುಂಬಾ ರಿಸ್ಕ್ ಅನ್ಸುತ್ತೆ, ಯಾಕಂದ್ರೆ ಕಾಡಲ್ಲಿ ಶೂಟ್ ಮಾಡೋದು ತುಂಬಾ ಸುಲಭ. ಬಟ್ 80 to 90 ಡೇಸ್ ಕಾಡಲ್ಲೇ ನಾವಿದ್ದು ಶೂಟ್ ಮಾಡಬೇಕು ಅನ್ನೋದೇ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಅದು. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾರೆ. ಅದರಲ್ಲಿ ಹೊಸ ಪ್ರಯೋಗ ಮತ್ತು ಪ್ರಯತ್ನಗಳ ಸಿನಿಮಾಗಳು ತುಂಬಾ ವಿರಳ. ಕನ್ನಡ ಸಿನಿಮಾ ರಂಗ ಅಂದ ತಕ್ಷಣ ಬಹುತೇಕ ಹೊಸಬರೇ ಬರೋದು. ಸೊ ಆ ಸಾಲಿಗೆ ಮತ್ತೊಂದು ಹೊಸ ಪ್ರಯತ್ನ, ಪ್ರಯೋಗ ಮತ್ತು ಹೊಸರು ಸೇರ್ಕೊಂಡು ಒಂದು ಒಳ್ಳೆಯ ಕಾಡುವ ಸಿನಿಮಾವನ್ನ ಕಟ್ಕೊಡುವಂತ ಪ್ರಯತ್ನ ಮಾಡ್ತಾರೆ. ಅದೇ ಕಾಡು ಮಳೆ. ಸೊ ಕಾಡು ಮಳೆ ಅಂದ್ರೆ ಏನು, ಆ ಕಾಡು ಮಳೆಯ ವಿಶೇಷ ಅನುಭವಗಳೇನು? ಬಹುಶಃ ಕಾಡು ಮಳೆ ಅಂದ ತಕ್ಷಣ ನೀವು ಅನ್ಕೊಬಹುದು ಕಾಡು ಅಂದ್ರೆ ಫಾರೆಸ್ಟ್, ಮಳೆ ಅಂದ್ರೆ ಆಕಾಶದಿಂದ ಉದುರೋದು ಅಂತ. ಅದೆಲ್ಲ ಅವರ ಪ್ರಕಾರ ಕಾಡು ಅಂದ್ರೆ ಭ್ರಮೆ, ಮಳೆ ಅಂದ್ರೆ ವಾಸ್ತವ. ಈ ಭ್ರಮೆ ಮತ್ತು ವಾಸ್ತವದ ನಡುವಿನ ಕಥೆಯೇ ಕಾಡು ಮಳೆ. ಸೊ ಕಾಡು ಮಳೆಯಲ್ಲಿ ವಿಶೇಷ ಪ್ರಯತ್ನ ಮಾಡಲಾಗಿದ್ದು ಹಾಗೆ. ಯಾಕೆ ವಿಶೇಷ ಅಂದ್ರೆ ಭಾರತೀಯ ಚಿತ್ರರಂಗದಲ್ಲೇ ಇದೊಂದು ವಿಶೇಷ ಪ್ರಯೋಗ ಅಂತ ಅವರ ಪ್ರಕಾರ ಹೇಳಿಕೆ. ಅದು ಹೇಗೆ ವಿಶೇಷ ಆಗುತ್ತೆ, ಯಾವ ವಿಶೇಷತೆನ ಹೊಂದಿದೆ ಈ ಸಿನಿಮಾ ಅನ್ನೋದನ್ನ ಅವ್ರ ಮಾತಾಡ ಕೇಳೋಣ. ಸೊ ಇವತ್ತು ನಮ್ಮ ಜೊತೆಗೆ ಈ ಕಾಡು ಮಳೆ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಹೀರೋ ಅರ್ಥ ಇದ್ದಾರೆ, ಮತ್ತೆ ಡೈರೆಕ್ಟರ್ ಸಮರ್ಥ ಅವರು ಇದ್ದಾರೆ. ಸೊ ಒಂದು ಅರ್ಥಪೂರ್ಣವಾದ ಸಮರ್ಥವಾಗಿ ಮಾಡಿರ್ತಕ್ಕಂಥ ಒಂದು ಸಿನಿಮಾ ಜನವರಿ 31ಕ್ಕೆ ರಿಲೀಸ್ ಆಗ್ತದೆ. ಸೊ ಆ ಬಗ್ಗೆ ಒಂದಿಷ್ಟು ಮಾತಾಡೋಣ. ನಿಮ್ಮಿಬ್ಬರು ನಮಸ್ಕಾರ. ಹೇಗಿದ್ದೀರಿ ಸರ್? ಎಸ್ ಸರ್, ಹೊಸ ಆಸೆ, ಕನಸು ಎಲ್ಲ ಹೊತ್ಕೊಂಡು ಇಂಡಸ್ಟ್ರಿ ಬಂದಿದ್ದೀರಾ. ಸೊ ಇದು ನಿಮ್ಮ ಮೊಟ್ಟ ಮೊದಲ ಸಿನಿಮಾ. ಸೊ ಕಾಡು ಮಳೆ. ಸೊ ಕಾಡು ಮಳೆ ಅಂದ ತಕ್ಷಣ ನಾಳೆ ಒಂದು ಅರ್ಥ ಹೇಳಿದೆ. ಮುಖ್ಯವಾಗಿ ಕಾಡು ಮತ್ತೆ ಮಳೆ ಈ ಕಥೆನ ಇಟ್ಕೊಂಡು ಮಾಡ್ಬೇಕಂತ ಅನ್ಸಿದ್ದು ಹೇಗೆ ನಿರ್ದೇಶಕ? ಮೊದಲು ಒಂದೇನು ಕತೆ ಶುರು ಮಾಡಿದ್ದೆ ನಾನು, ಫಾರೆಸ್ಟ್ ಅಲ್ಲಿ ಸಿನಿಮಾ ಮಾಡೋಣ ಅಂತ. ಓಕೆ. ಸೊ ಫಾರೆಸ್ಟ್ ಅಲ್ಲಿ ಸಿನಿಮಾ ಮಾಡೋಣ ಅನ್ಕೊಂಡಾಗ ನಾನು ನನ್ನ ರೈಟ್ರಿಗೆ ಫೋನ್ ಮಾಡಿ ಹೇಳಿದಾಗ ಅವರು ಫಾರೆಸ್ಟ್ ಅಲ್ಲಿ ಅಂದ್ರೆ ಉತ್ತರ ಕನ್ನಡ ಅಲ್ಲೇ ಇದ್ದಿತ್ತು. ಸೊ ಅಲ್ಲಿ ಹೋಗಿ ಸ್ಟೋರಿ ಡಿಸ್ಕಷನ್ ಮಾಡಿದ್ಮೇಲೆ ಸೊ ಫಾರೆಸ್ಟ್ ಅಲ್ಲಿ ಹೋಗಿ ಈ ಸ್ಕ್ರಿಪ್ಟ್ ನ ಬರೆದು ನಾವೀಗ ಪ್ರತಿಯೊಂದು ಏನೇನು ಸೀನ್ ಶೂಟ್ ಮಾಡಿದ್ವೋ ಆ ಎಲ್ಲ ಸೀನು ರಿಯಲ್ ಜಾಗ ನೋಡ್ಕೊಂಡೆ ಸೀನ್ ಬರ್ದಿ ಮಾಡಿದ್ದು. ಇಡೀ ಸಿನಿಮಾ ಫುಲ್ ಫಾರೆಸ್ಟ್ ಅಲ್ಲೇ ಇರುತ್ತೆ. ಸಿನಿಮಾ ಪೂರ್ಣ ನೀವು ಸ್ಕ್ರಿಪ್ಟ್ ಮಾಡಿದ್ದು ಕಾಡಲ್ಲಿ? ಹೌದು. ಸಿನಿಮಾ ಮಾಡಿದ್ದು ಕಾಡಲ್ಲಿ. ಬಟ್ ಕಾಡಲ್ಲಿ ಮಾಡಿರೋ ಪ್ರಾಜೆಕ್ಟ್ ನ ಈಗ ನಾಡಲ್ಲಿ ಬರ್ತಾರೆ. ಎಸ್, ಅರ್ಥ ಅವರೇ ನಿಮ್ಮ ಇದು ಮೊದಲ ಪ್ರಯತ್ನ. ಸೊ ಸಿನಿಮಾ ಅಂತ ತಕ್ಷಣ ಪ್ರತಿಯೊಬ್ಬರಿಗೂ ಒಂದು ಕನಸುಗಳು, ಬೆಟ್ಟದಷ್ಟು ಕನಸು ಹೊತ್ಕೊಂಡು ಗಾಂಧಿನಗರ ಅಂಗಳಕ್ಕೆ ಜಿಗಿತಾರೆ. ಸೊ ಇಲ್ಲೇನೋ ಆಗ್ಬಿಡ್ಬೇಕು, ಗಟ್ಟಿನಲ್ಲೇ ಕಾಣ್ಬೇಕಂತ ಅನ್ಕೊಂಡಿರ್ತಾರೆ. ಸೊ ಇದೆಲ್ಲದಕ್ಕೂ ಮುಂಚೆ ಒಂದು ತಯಾರಿ ಅನ್ನೋದು ಬೇಕು. ಸೊ ಒಂದು ಕಾಡು ಮಳೆ ಬರೋ ಮುಂಚೆ ಅರ್ಥ ಅವರ ತಯಾರಿ ಹೇಗಿತ್ತು? ಸಿನಿಮಾಗೆ ಬರ್ತೀನಿ ಅಂತ ಸರ್, ಚಿಕ್ಕ ವಯಸ್ಸಿಂದಾನು ನಮಗೆ ಈ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ನಾನು ಎಲ್ಲ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಾತವರು ನಾಟಕಗಳನ್ನ ಹೇಳ್ಕೊಡ್ತಾ ಇದ್ರು, ಊರಿಗೋಗಿಂದ ಊರಿಗೆ ಹೋಗಿ. ಸೊ ಅದನ್ನೆಲ್ಲ ಚಿಕ್ಕ ವಯಸ್ಸಿಂದ ನೋಡಿರೋದ್ರಿಂದ ನನಗೂ ಒಬ್ಬ ಹೀರೋ ಆಗ್ಬೇಕು, ಒಬ್ಬ ಎಂಟರ್ಟೈನರ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಸೊ ಚಿಕ್ಕ ವಯಸ್ಸಿಂದಾನೇ ಒಂದು ಕನಸು ಆ ರೀತಿ ಕ್ಯಾರಿ ಆಗಿರುತ್ತೆ. ಅಂದ್ರೆ ಅದು ತಾನಾಗಿ ವರ್ಕ್ಶಾಪ್ ಆಗ್ತಾ ಹೋಗ್ತಾ ಇರುತ್ತೆ. ಅದು ಬರ್ತಾ 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 ಕೊನೆಗೆ ನಾನು ಇಲ್ಲಿ ಬಂದೆ. ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನು CS ಆದ್ಮೇಲೆ. ಆ ಇಂಜಿನಿಯರಿಂಗ್ ಮಾಡಿದ್ರು ಕೂಡ ನನ್ನ ಪ್ಯಾಷನ್ ಇರೋದ್ರಿಂದ ನಾನು ಅದರಿಂದ ಸ್ವಿಚ್ ಆಗಿ ಈ ಕೆಲಸ ಮಾಡಿದೆ. ತುಂಬಾ ಖುಷಿ ಇದೆ ನನಗೆ ಆಕ್ಚುಲಿ. ಚಿಕ್ಕ ವಯಸ್ಸಲ್ಲಿ ಹೀರೋ ಆಗ್ಬೇಕು, ಹಿಂಗಿರ್ಬೇಕು. ಈ ಡಾಕ್ಟರ್ ರಾಜ್ಕುಮಾರ್ ಸರ್ ನಾನು ನೋಡಿದಾಗ, ವಿಷ್ಣುವರ್ಧನ್ ಸರ್ ನಾನು ನೋಡಿದಾಗ ಈ ರೀತಿ ಇದ್ರೆ ಹೀರೋ ಹೆಂಗಿರ್ತೀನಿ, ನಾವು ಆ ಜಾಗದಲ್ಲಿ ಇದ್ರೆ ಹೇಗಿರ್ತೀವಿ ಅನ್ನೋ ಆಸೆ ಇತ್ತು. ಸೊ ಈಗ ಅದೇ ಸಿನಿಮಾ ಜಗತ್ತಲ್ಲಿ ನಾನೊಬ್ಬ ಹೊಸ ಪರಿಚಯನಾಗಿ ಬರ್ತಾ ಇದ್ದೀನಿ. ನಿರ್ದೇಶಕರೇ, ಪ್ರತಿಯೊಬ್ಬ ನಿರ್ದೇಶಕರು ತನ್ನ ಕತೆ ಅದ್ಭುತವಾಗಿ ನೋಡ್ಕೊಳ್ಬೇಕು. ಕತೆ ಚೆನ್ನಾಗಿ ಬಂದಾಗಲೇ ಸಿನಿಮಾ ಚೆನ್ನಾಗಿ ಬರೋದು. ಸೊ ಓವರ್ ಆಲ್ ಆಗಿ ನೀವು ಏನು ಪೇಪರ್ ಅಲ್ಲಿ ವರ್ಕ್ ಮಾಡಿದ್ವಿ, ಆ ಪೇಪರ್ ವರ್ಕ್ ಸಿನಿಮಾ ಕ್ಯಾಮ್ರಾವನ್ನು ರೂಢಿಸ್ತೀರ. ಇಡೀ ಸಿನಿಮಾ ನಿಮ್ಮ ಪ್ರಕಾರ ನೀವು ಅನ್ಕೊಂಡಂಗೆ ಬಂದಿದೆಯಾ? ಖಂಡಿತ ಬಂದಿದೆ ಸರ್. ನಾನು ಅನ್ಕೊಂಡಿದ್ದಿಂದ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನನ್ನ ಕಲ್ಪನೆಯಲ್ಲಿ ನಾನೀಗ ಒಂದು ಸೀನ್ ಏನು ಇಮ್ಯಾಜಿನೇಷನ್ ಮಾಡ್ಕೊಂತೀನಿ, ಅದು ವಿಜುವಲಿ ಶೂಟ್ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿದೆ, ಬೆಟರ್ ಆಗಿ ಬಂದಿದೆ. ಸೊ ಈಗ ಜನ ಟ್ರೈಲರ್ ಟೀಸರ್ ನೋಡಿದವ್ರು ಏನ್ ಮಾತಾಡ್ತಿದ್ದಾರೋ ಅದು ನಂಗೆ ತುಂಬಾ ಖುಷಿ ಕೊಡ್ತಾ ಇದೆ. ಸೊ ನಾನು ಕತೆ ಮಾಡ್ಬೇಕಾದ್ರೆ ಒಂದ್ ಲೈನ್ ಕತೆ ಮಾಡ್ಬೇಕಾದ್ರೆ ಅಂದ್ಕೊಂಡಾಗ ಸೊ ಈ ರೀತಿ ಎಲ್ಲ ನಾನು ಮಾಡೋಕ್ಕಾಗುತ್ತೋ ಇಲ್ವೋ, ಈ ಕೆಲವೊಂದು ಸೀನ್ಗಳೆಲ್ಲ
ಈಗ ಟ್ರೈಲರ್ ಒಂದು ಶಾರ್ಟ್ ಇದೆ, ನದಿ ಮಧ್ಯೆ ಒಬ್ಬಳೆ ಬಿದ್ದಿರ್ತಾರೆ. ಸೊ ಇದನ್ನೇನೋ ಬರ್ಬಿಡ್ತೀವಿ, ಅದನ್ನ ವಾಸ್ತವವಾಗಿ ಶೂಟ್ ಮಾಡ್ಬೇಕಾದ್ರೆ ಅದು ಹೆಂಗ್ ಬರುತ್ತೆ ಅನ್ನೋದು ಕಲ್ಪನೆ. ಸೊ ಆ ಜಾಗಕ್ಕೆ ಹೋಗಿ ಶೂಟ್ ಮಾಡಿದಾಗ ಅದು ಬ್ಯೂಟಿಫುಲ್ ಆಗಿ ನಾನೇನು ಒಂದು 10% ಅನ್ಕೊಂಡಿದ್ದು 90% ಅದು ಔಟ್ಪುಟ್ ಕೊಟ್ಟಿದೆ ನಮಗೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಆಗ್ಲೇ ಹೇಳಿದ್ರೆ ಕಾಡು ಮನೆಯ ಅರ್ಥ ಭ್ರಮೆ ಮತ್ತು ವಾಸ್ತವ. ಸೊ ಭ್ರಮೆ ಮತ್ತು ವಾಸ್ತವವನ್ನು ನೀವು ಹೇಗೆ ಆಡಿಯನ್ಸ್ಗೆ ಅರ್ಥೈಸ್ತೀರ? ಸಿನಿಮಾನೇ ನೋಡ್ಬೇಕು ಸರ್. ಸಿನಿಮಾ ನೋಡ್ಬೇಕು ಸರ್. ಓಕೆ, ನಿಮ್ಮ ಕೆಲವು ಪೋಸ್ಟರ್ಸ್ ನಾನು ನೋಡಿದೆ. ಸೊ ಅಲ್ಲಿ ಬ್ರೈನ್ ಸ್ಕ್ಯಾಮಿಂಗ್ ಅಂತ ಇದೆ. ಸೊ ಬ್ರೈನ್ ಸ್ಕ್ಯಾಮಿಂಗ್ ಅಂತಂದ್ರೆ ಇದು ನಿಮ್ಮ ಪ್ರಕಾರ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಈ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗಾದ್ರೆ ಬೇರೆ ಯಾರು ಮಾಡಿಲ್ವಾ? ಇಲ್ಲ, ತುಂಬಾ ಸಿನಿಮಾಗಳು ಬಂದು ಈಗ ಒಪ್ಪಿ ಸರ್ ಸಿನಿಮಾಗಳು ಎಲ್ಲ ಅದೇ ರೀತಿನೇ ಇದಾವೆ. ಸೊ ಎಲ್ಲರೂ ಮಾಡಿರ್ತಾರೆ. ಬಟ್ ನಮ್ಮೊಂದು ಬ್ರೈನ್ ಸ್ಕ್ಯಾಮ್ ಅನ್ನೋ ಒಂದು ವರ್ಡ್ ಏನು ಯೂಸ್ ಮಾಡಿದೀವಿ ಅದು ಈ ಕಥೆಗೆ ರಿಲೇಟೆಡ್ ಆಗಿದೆ. ಸೊ ಕಾಡು ಅಂದ್ರೆ ಭ್ರಮೆ, ಮಳೆ ಅಂದ್ರೆ ರಿಯಾಲಿಟಿ, ಅವೆರಡನ್ನೂ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿರೋಂಥ ಸ್ಥಿತಿಗೆ ಹೋಗುತ್ತೆ ನಮ್ಮ ಬ್ರೈನ್. ಸೊ ಆ ಒಂದು ಇದಕ್ಕೋಸ್ಕರನೇ ಬ್ರೈನ್ ಸ್ಕ್ಯಾಮ್ ಅಂತ ನಾವು ಮಾಡ್ಕೊಂಡಿರ್ತೀವಿ. ಅರ್ಥವ್ರೆ, ಇಡೀ ಸಿನಿಮಾ ಓವರ್ ಆಲ್ ನಿಮ್ಮ ಪಾತ್ರದ ಬಗ್ಗೆ ಒಂದು ಲಿಸ್ಟ್ ಕೊಡೋದು ಏನು? ಈ ಪಾತ್ರದ ಬಗ್ಗೆ ಮಾತಾಡಬೇಕು ಅಂದ್ರೆ ರಿಚರ್ಡ್ ಥಾಮ್ಸನ್ ಅಂತ ಈ ಪಾತ್ರದ ಹೆಸರು. ಅವನೊಬ್ಬ ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್ ಆಗಿರ್ತಾನೆ. ಸೈನ್ಸ್ ಬಗ್ಗೆ ತುಂಬಾ ವಿಚಾರಗಳನ್ನ ತಿಳ್ಕೊಂಡಿರ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮದ ಬಗ್ಗೆನೂ ಅವನಿಗೆ ಗೊತ್ತಿರುತ್ತೆ. ಎಷ್ಟೋ ವಿಚಾರಕ್ಕೆ ಸೈನ್ಸ್ ಅಲ್ಲಿ ಉತ್ತರಗಳಿಲ್ಲ, ಬಟ್ ಆಧ್ಯಾತ್ಮದಲ್ಲಿ ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಹೋಗಿದ್ದಾರೆ. ಸೊ ಎರಡನ್ನೂ ತಿಳ್ಕೊಂಡಿರುವಂತ ವ್ಯಕ್ತಿ ಒಬ್ಬ ಜೀನಿಯಸ್. ಯಾವಾಗಲೂ ಹೇಳ್ತಾರಲ್ಲ ಸರ್, ಜೀನಿಯಸ್ ಒಬ್ಬ ತಲೆ ಕೆಟ್ಟ ಸೈಕೋ ತರ ಇರ್ತಾನೆ ಅಂತ. ಸೊ ಆ ರೀತಿ ವಿಚಿತ್ರವಾಗಿರೋ ಕ್ಯಾರೆಕ್ಟರ್ ಇದು. ತುಂಬಾ ಡೈಲಾಗ್ಸ್ಗಳು ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಲಾಜಿಕಲಿ ಎಕ್ಸ್ಪ್ಲೈನ್ ಮಾಡಿದೀವಿ ರಿಯಾಲಿಟಿನ. ಯಾಕಂದ್ರೆ ಸತ್ಯ ಅನ್ನೋದು ಯಾವಾಗಲೂ ನಾವು ಅನ್ಕೊಳ್ಳೋದಕ್ಕಿಂತ ಒಂದು ಸ್ಟೇಜ್ ಮುಂದೆ ಇರುತ್ತೆ. ಎಲ್ಲರೂ ಇದೇ ಸತ್ಯ ಇದೆ ಅಂತ, ಅದಕ್ಕಿಂತ ಹೆಚ್ಚಾಗಿ ಬೇರೆ ಸತ್ಯನೇ ಇರುತ್ತೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದೀವಿ ಕ್ಯಾರೆಕ್ಟರ್ ಅಲ್ಲಿ. ತುಂಬಾ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇತ್ತು, ಮತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇತ್ತು. ಸಿನಿಮಾದ ಟ್ರೈಲರ್ ನೋಡಿದೆ. ಟ್ರೈಲರ್ ಎಲ್ಲ ಅನ್ಸುತ್ತೆ ಇದು ಒಂದು ಟ್ರೆಕ್ಕಿಂಗ್ ಹೋಗಿರೋದ್ರಿಂದ ಎಲ್ಲ ಒಂದು ಕಾಡು ಮಂದಿ ಸಿಗೋದು ಆ ರೀತಿಯ ಕಷ್ಟಪಡುವಂತ ಕಂಟೆಂಟ್ ಇರಬಹುದಾ? ಇಲ್ಲ ಇಲ್ಲ ಇಲ್ಲ, ಆ ರೀತಿ ಇಲ್ಲ. ಸೊ ಇವ್ರ ಕ್ಯಾರೆಕ್ಟರ್ ಬಂದು ಅದು ರಿಸರ್ಚ್ ಮಾಡಕ್ಕೆ ಅಂತಲೇ ಆ ಫಾರೆಸ್ಟ್ ಹೋಗಿರ್ತಾನೆ. ಓಕೆ. ಸೊ ಹೀರೋಯಿನ್ ಒಂದು ಬೇರೆ ಕಾರಣದಿಂದ ಹೋಗಿ ಸಿಗಾಕ್ ಮಾಡ್ತಾನೆ. ಸೊ ಟ್ರೆಕ್ಕಿಂಗ್ ಎಲ್ಲ ಏನಿಲ್ಲ. ಜಗತ್ತಲ್ಲಿ ಹಲವಾರು ವಿಸ್ಮಯಕಾರಿ ನಾವು ನೋಡ್ತಾನೆ ಇರ್ತೀವಿ. ಸೊ ನೋಡಿದ ತಕ್ಷಣ ಅದೇನು ಚಕಿತ ಅನ್ಸ್ಬಿಡುತ್ತೆ, ವಾವ್ ಅನ್ಸುತ್ತೆ. ಸಾಕಷ್ಟು ವಾವ್ ಫ್ಯಾಕ್ಟರ್ಸ್ಗಳು ನೀವು ಬೆಟ್ಟ ಗುಡ್ಡಗಳಲ್ಲೂ ಕಾಣಬಹುದು ಅಥವಾ ಕಾಡಲ್ಲೂ ಕಾಣಬಹುದು. ಅಂತ ವಿಶೇಷತೆ ನಿಮ್ಮ ಕಾಡಲ್ಲಿ ಅಂತ ವಿಶೇಷತೆ ಸರ್ ಈಗ ಇದು ನಿಮ್ಗೆ ಯಾವ್ದು ಭ್ರಮೆ ಯಾವ್ದು ರಿಯಾಲಿಟಿ ಅನ್ನೋದು ಗೊತ್ತಾಗಲ್ಲ ಸರ್. ಇಡೀ ಸಿನಿಮಾದಲ್ಲಿ ಹಾಗೆ ಹೋಗ್ತದೆ. ಹೌದು, ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಯಾವ್ದು ಭ್ರಮೆ ಯಾವ್ದು ರಿಯಾಲಿಟಿ ಅಂತ ಗೊತ್ತೇ ಆಗುತ್ತೆ. ಓಕೆ, ಅಲ್ಲ ಮನುಷ್ಯ ಬದುಕ್ತಾ ಇರೋದು ವಾಸ್ತವ ಜೀವನ. ಆದ್ರೆ ಭ್ರಮಾಲೋಕದಲ್ಲಿ ಜಾಸ್ತಿ ನಾವು ಜೀವಿಸ್ತೀವಿ. ಮನುಷ್ಯ ಭ್ರಮೆ ಮತ್ತು ಕಲ್ಪನೆಯಲ್ಲೇ ನಾವಿರ್ತೀವಿ. ಸೊ ಒಬ್ಬ ಕಥೆಗಾರ ಹೇಳೋದು ಕಲ್ಪನೆ ಮೂಲಕ. ಅದ್ಭುತವಾಗಿ ಸುಳ್ಳು ಹೇಳಿದ್ರೆ ಅದು ಸಿನಿಮಾ. ನೀವು ಅದ್ಭುತವಾಗಿ ಸುಳ್ಳು ಹೇಳಿದ್ರೆ ಅಂತಂದ್ರೆ ಜನ ಒಪ್ಕೊಂಡ್ರೆ ಅಂದ್ರೆ ನಿಮ್ಗಿಂತ ಒಳ್ಳೆ ರೈಟರ್, ನಿಮ್ಗಿಂತ ಒಳ್ಳೆ ಕತೆ ಯಾವ್ದಲ್ಲ. ಅದೇ ಎಷ್ಟು ಅದ್ಭುತವಾಗಿ ಸುಳ್ಳು ಹೇಳಿದೀವಿ. ಇಲ್ಲ ಸರ್, ಈಗ ಪ್ರತಿಯೊಬ್ಬ ಮನುಷ್ಯನೂ ಈಗ ಒಂದ್ 5 ನಿಮಿಷ ಮಾತಾಡಿದ್ರೆ ನಮ್ಮ ಮೈಂಡ್ ಮಾತ್ರ ಬೇರೆ ಯೋಚನೆ ಮಾಡ್ತಾನೆ ಇರುತ್ತೆ. ಸೊ ಒಂದು ಭ್ರಮೆ, ಆ ಒಂದು ಇಲ್ಯೂಷನ್ ಅಲ್ಲೇ ಇರ್ತೀವಿ ನಾವು. ಸೊ ಆ ಒಂದು ಇದನ್ನೇ ಇದರಲ್ಲಿ ಇದು ಮಾಡಿ. ಅದಕ್ಕಿಂತ ಹೆಚ್ಚಾಗಿ ಸರ್ ಅದಕ್ಕಿಂತ ಹೆಚ್ಚಾಗಿ ಏನ್ ಹೇಳ್ಬೇಕು ಅಂದ್ರೆ ನಾವು ಸುಳ್ಳು ಹೇಳಿಲ್ಲ ಸರ್. ಲಾಜಿಕಲಿನೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದೀವಿ. ಅಂದ್ರೆ ಈಗ ಅರ್ಥವರ್ಮ್ ಇದೆ ಅಲ್ಲ ಸರ್, ಅದಕ್ಕೆ 2 ಸೆನ್ಸಸ್ ಗಳಿರೋದು. ಅದು ನೋಡಕ್ ಆಗಲ್ಲ, ಫೀಲ್ ಮಾಡ್ಬೋದು, ಟಚ್ ಮಾಡ್ಬೋದು. ಬಟ್ ಅದ್ರ ಮೇಲೆ ಲೈಟ್ ಬಿದ್ದಾಗ ಅದು ಲೈಟ್ ಇಲ್ಲ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ನೋಡಕ್ ಆಗ್ತಿಲ್ಲ, ಬಟ್ ಅದು ಲೈಟ್ ಇರುತ್ತೆ ಆ ಜಾಗದಲ್ಲಿ. ಸೊ ಆ ರೀತಿ ಸಾಕಷ್ಟು ವಿಚಾರಗಳು ನಮ್ ಸುತ್ತಮುತ್ತ ಇದೆ, ನಮಗ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದು ಯಾಕಂದ್ರೆ ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋಲ್ಲ ಅದನ್ನ. ಅದಕ್ಕೆ ನೀವು ಫೋಕಸ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳಕ್ ಹೋದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಸೊ ಆ ರೀತಿ ಸಾಕಷ್ಟು ವಿಚಾರಗಳನ್ನ ನಾವು ಇದ್ರಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸಿನಿಮಾ ಅಂದ ತಕ್ಷಣ ಈಗಿನ ಟ್ರೆಂಡ್ ಬೇರೆ, ಈಗಿನ ಜನರೇಷನ್ ನೋಟ ಬದಲಾಗಿದೆ. ಅಂದ್ರೆ ಮೊದಲೆಲ್ಲ ಸಿಂಗಲ್ ನೋಡ್ತಾ ಇದ್ವಿ, ಈಗ ಮೊಬೈಲ್ ಬಂದಿದೆ. ಸೊ ಈ ಚಾಲೆಂಜಸ್ ಇರುವಾಗ ನೀವು ಆಡಿಯನ್ಸ್ ನ ಕೂರಿಸೋದಕ್ಕೆ ಯಾವ ತರದ ಪ್ರಯತ್ನಗಳು ಮಾಡೋದು? ಅಂದ್ರೆ ಇಟ್ ಮೀನ್ಸ್ ಹೊಸಬರೆಲ್ಲ ಈಗ ನೋಟನೇ ಬೇರೆ ಆಗ್ತಾ ಇದೆ. ಅಂದ್ರೆ ಒಡಿ ಬಡಿ ಆಕ್ಷನ್ ರೊಮ್ಯಾನ್ಸ್ ನಡುವೆ ನೀವು ಕಾಡು ಮಳೆ ಅಂತ ಒಂದು ಕಾಲೇಜ್ ಇಟ್ಕೊಂಡು ಭ್ರಮೆ ಮತ್ತು ವಾಸ್ತವ ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ. ಇದು ಯಾವ ವರ್ಗಕ್ಕೆ ರೀಚ್ ಆಗುತ್ತೆ? ಎಲ್ಲ ವರ್ಗದಲ್ಲೂ ನೋಡ್ಬೋದು ಸರ್ ಈ ಸಿನಿಮಾ. ನಾವು ಇದನ್ನ ನೀವು ಹೇಳ್ದಂಗೆ ಈಗ ಮೊಬೈಲ್ ನೋಡೋದು. ಸೊ OTTಗೆ ಅಂತಲೇ ನಾವು ಅನ್ಕೊಂಡು ಸ್ಕ್ರಿಪ್ಟ್ ಶುರು ಮಾಡಿದ್ದು. ಬಟ್ ನಮ್ದು ಏನ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕೆಲಸ ಸ್ಟಾರ್ಟ್ ಮಾಡಿದ್ರು. ಸೊ ಇದು ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸೊ ಲೈನ್ ಸೌಂಡ್ ಆಗಿರ್ಬೋದು, ಅದೆಲ್ಲ ಒಂದು ಬೇರೆ ಇದರಲ್ಲೇ ಮಾಡಿಸಿದ್ದೀವಿ.
ಸೊ ಅದು ಒಂದು ಥಿಯೇಟರ್ ಅಲ್ಲಿ ಬಂದು ನೋಡಿದ್ರೇನೆ ಆ ಸಿನಿಮಾ ಫುಲ್ ಮಜಾ ಕೊಡೋದು ಅಂತ ಥಿಯೇಟರ್ ರಿಲೀಸಿಗೆ ಮಾಡ್ಕೊಂಡಿದ್ವಿ. ಆಮೇಲೆ ಈ ಒಂದು ಕ್ಯಾಟಗರಿ ಜನ ಅಂದ್ರೆ ಈಗ ಕಾಮಿಡಿ ಜಾನರ್ ಸಿನಿಮಾ ನೋಡೋಂಥ ಆಡಿಯನ್ಸು, ಸೊ ಆ ಸಿನಿಮಾನೇ ನೋಡ್ಬೇಕು, ಬೇರೆ ಸಿನಿಮಾ ನೋಡೋದು ಅಂತ ಏನಿಲ್ಲ. ಸಿನಿಮಾ ಚೆನ್ನಾಗಿದೆ ಅಂದ್ರೆ ಎಲ್ಲ ತರ ಸಿನಿಮಾನು ನೋಡ್ತಾರೆ ಜನ. ಸೊ ಎಲ್ಲರಿಗೂ ಇಷ್ಟ ಆಗೋ ರೀತಿನೇ ಇದೆ. ಅಂದ್ರೆ ಎಲ್ಲಾ ಜನ ನೋಡುವಂತ ಸಿನಿಮಾ ಜನಗಳು ಈ ಸಿನಿಮಾ ಬಂದು ನೋಡ್ಬೋದು. ಅಥವಾ ಈಗ ಒಂದು ಸಿನಿಮಾ ಮಾಡುವಾಗ ಒಂದಿಷ್ಟು ಹಲವಾರು ಚಾಲೆಂಜಸ್ ನಾವು ಎದುರಿಸಬೇಕಾಗುತ್ತೆ. ಅಂದ್ರೆ ಆಸ್ ಆಕ್ಟರ್ ಆಗಿ, ಆಸ್ ಎ ಡೈರೆಕ್ಟರ್ ಆಗಿ, ಅಂದ್ರೆ ಆಸ್ ಎ ಪ್ರೊಡ್ಯೂಸರ್ ಕೂಡ ಆಗುತ್ತೆ. ಅಂದ್ರೆ ಹೊಸದಾಗಿ ನಾವು ಏನೋ ಮಾಡ್ತೀವಿ ಅಂದ್ರೆ ಒಂದಿಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಸೊ ನಿಮಗೆ ಅನ್ಸಿದೆಯಾ ರಿಸ್ಕ್ ಅಂತ? ಯಾಕಂದ್ರೆ ಕಾರ್ಡರ್ ಶೂಟಿಂಗು ಫಸ್ಟ್ ಸಿನಿಮಾ ನಮ್ಮ ಇಲ್ಲಿ ಗಟ್ಟಿನಲ್ಲಿ ಕಂಡೇಬೇಕು, ಆಮೇಲೆ ಡೈರೆಕ್ಟರ್ ಅಂತ ಮಾಡಲೇಬೇಕು, ಹಂಗಾಗಲ್ಲ ಅಂತ ಹೇಳಕ್ಕಾಗಲ್ಲ, ಬ್ಯಾಕ್ಔಟ್ ಮಾಡೋಕ್ಕಾಗಲ್ಲ. ನಿಮಗೆ ತುಂಬಾ ರಿಸ್ಕ್ ಅನ್ಸುತ್ತೆ, ಯಾಕಂದ್ರೆ ಕಾರ್ಡರ್ ಶೂಟ್ ಮಾಡೋದು ತುಂಬಾ ಸುಲಭ ಅಲ್ಲ. ಹೌದು ಸರ್. ಆದ್ರೆ ನಾನೇನು ಹೇಳ್ತೀನಿ ಅಂದ್ರೆ ನನ್ನ ಕೆಲಸ ನಾನು ಸರ್. ಅಂದ್ರೆ ನಮ್ಮ ಕೆಲಸನ ನಮ್ಮ ಕರ್ತವ್ಯನ ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ತಾನಾಗಿ ಚೆನ್ನಾಗಿ ಸೃಷ್ಟಿ ಆಗ್ತಾ ಹೋಗುತ್ತೆ. ಈಗ ನಾನೊಬ್ಬ ಹೀರೋ ಆಗ್ಬೇಕು ಅಂತ ಆಸೆ ಇಟ್ಕೊಂಡಾಗ್ಲೇ ನನಗೆ ಗೊತ್ತಿತ್ತು ಈ ರೀತಿ ಎಲ್ಲ ಚಾಲೆಂಜಸ್ ಫೇಸ್ ಮಾಡಲೇಬೇಕಾಗುತ್ತೆ, ನೀವು ವರ್ಸಟೈಲ್ ಕ್ಯಾರೆಕ್ಟರ್ಸ್ ಮಾಡಲೇಬೇಕಾಗುತ್ತೆ, ಯಾವುದೇ ಕ್ಯಾರೆಕ್ಟರ್ ಮಾಡಬೇಕು ಅಂದ್ರೆ ಪ್ರಿಪ್ರೇಷನ್ ಮಾಡಲೇಬೇಕಾಗುತ್ತೆ ಅನ್ನೋದು. ಆದ್ರೆ ಹೊಸ ಅನುಭವ ಅಂತೂ ಆಯ್ತು ನಮ್ಗೆ. ಏನಕ್ಕೆ ಅಂದ್ರೆ ಇಡೀ ಕಾಡಲ್ಲೇ ಶೂಟ್ ಮಾಡೋದು. ಈಗ ನಾವು ನಾರ್ಮಲ್ ಆಗಿ ಇಂಥ ಲೊಕೇಶನ್ಗಳಲ್ಲಿ ಸಿಟಿ ಲೊಕೇಶನ್ ಶೂಟ್ ಮಾಡ್ತೀವಿ, ಬಟ್ 80 to 90 ಡೇಸ್ ಕಾಡಲ್ಲೇ ನಾವು ಇದ್ದು ಶೂಟ್ ಮಾಡ್ಬೇಕು ಅನ್ನೋದೇ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ಅದು ಪ್ರತಿದಿನ ಟ್ರೆಕ್ಕಿಂಗ್ ತರಾನೇ ಇತ್ತು ಸರ್. ನೀವು ಕೇಳೋದಲ್ಲ ಟ್ರೆಕ್ಕಿಂಗ್ ಅಂತ. ಪ್ರತಿದಿನ ನಾವು ಅಂದ್ರೆ ವೆಹಿಕಲ್ ದೂರದಲ್ಲೇ ನಿಲ್ಲಿಸಿ ತುಂಬಾ ದೂರ ನಡ್ಕೊಂಡು ಬರ್ಬೇಕಾಗಿತ್ತು. ಏನಕ್ಕೆ ಅಂದ್ರೆ ಅಲ್ಲಿಗೆ ತುಂಬಾ ಡೆನ್ಸ್ ಫಾರೆಸ್ಟ್ ಇತ್ತು, ಅಲ್ಲೆಲ್ಲ ವೆಹಿಕಲ್ಸ್ ಕ್ಯಾರಿ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಪ್ರತಿದಿನ ಟ್ರೆಕ್ಕಿಂಗ್ ಮಾಡ್ಕೊಂಡು ಅಲ್ಲಿ ಹೋಗಿ ಆ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ಕೊಂಡು ಅದ್ರ ಜೊತೆ ಪರ್ಫಾರ್ಮೆನ್ಸ್, ಇವ್ರಿಗೆ ಡೈರೆಕ್ಷನ್ ಅಲ್ಲಿ ಅವ್ರು ಚೆನ್ನಾಗಿ ಬರ್ಬೇಕು ಅನ್ನೋದು ಅವ್ರಿಗೆ ಸಾವಿರ ಇರುತ್ತೆ. ಸೊ ಅದನ್ನೆಲ್ಲ ಒಂದು ಪಿಕ್ನಿಕ್ ತರ ಎಂಜಾಯ್ ಮಾಡ್ಕೊಂಡೆ ಬಂದಿದ್ದೀವಿ ಸರ್. ಅದನ್ನ ರಿಸ್ಕ್ ಅಂತ ಅನ್ಸಿದೆ? ರಿಸ್ಕ್ ಅಂತ ಏನು ಅನ್ಸಿಲ್ಲ ಸರ್, ಅದಕ್ಕಿಂತ ಖುಷಿ ಆಗಿದೆ ನಮ್ಗೆ. ಏನಕ್ಕೆ ಅಂದ್ರೆ ನಮ್ಗೀಗ ಪ್ರತಿದಿನ ಶೂಟ್ ಮಾಡಿದ್ಮೇಲೆ ಸಂಜೆ ನಾವು ಫುಟೇಜ್ಗಳನ್ನ ನೋಡಿದಾಗ ಅಥವಾ ಏನೋ ಒಂದು ನಮ್ಮ ಔಟ್ಪುಟ್ಗಳನ್ನ ನೋಡಿದಾಗ ನಮ್ಗೆ ಖುಷಿ ಆಗ್ತಾ ಇತ್ತು. ಶ್ರಮ ಈಸಿ ಫೈನಲಿ ಅದೇ ಕಷ್ಟಕ್ಕಿಂತ ಇಷ್ಟಪಟ್ಟು ಕೆಲಸ ಮಾಡಿದೀವಿ ಸರ್. ಆಕ್ಷನ್ ಏನಾದ್ರು ಇದೆ ಸರ್, ಆಕ್ಷನ್ ಇದೆ. ಆದ್ರೆ ಕಮರ್ಷಿಯಲಿ ಆಕ್ಷನ್ ಅಲ್ಲ, ಆ ಕತೆಗೆ ಏನ್ ಬೇಕೋ ಆ ರೀತಿ ಆಕ್ಷನ್ ಇದೆ. ಅಂದ್ರೆ ಕತೆ ಪೂರಕವಾಗಿದೆಯಾ ಅಥವಾ ಬೇಕು ಇರೋ ಇದ್ರಲ್ಲಿ ಒಂದು ಕ್ಯಾರೆಕ್ಟರ್ ಹೀರೋಯಿನ್ ಅನ್ನೋ ರೀತಿ ಯಾರನ್ನು ತೋರಿಸಿಲ್ಲ. ಇದು ನಿಜವಾದ ಹೀರೋನೇ ಕಾಡು ಮಳೆ ಇಬ್ರು. ಸೊ ಇವೆರಡು ಹೀರೋ ಹೀರೋಯಿನ್ ಏನಿದ್ದಾರೆ ಇವರು ಒಂದು ಕ್ಯಾರೆಕ್ಟರ್ ಅಷ್ಟೇ ಅಂತ. ಅಂದ್ರೆ ಇದು ನಿಮ್ಮ ಕಾಡು ಯಾರು ಮಳೆ ಯಾರು? ಕಾಡು ಹೀರೋ, ಮಳೆ ಹೀರೋ. ಹಾಗಾದ್ರೆ ಯಾವಾಗಲೂ ನಿಮ್ಮ ಕಾಡು ಭ್ರಮೆ ಲೋಕದಲ್ಲಿ ಬಿಡುತ್ತಾ ಎಲ್ಲರೂ ಭ್ರಮೆಲೆ ಬದುಕ್ತಾ ಇರೋದು. ಭ್ರಮೆ ಲೋಕದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಸಾಕಷ್ಟು ಅಂದ್ರೆ ಎಷ್ಟೋ ಪ್ರಶ್ನೆಗಳು ಉತ್ತರ ಇಲ್ಲ ಅಂತ ಇವ್ರು ಹೇಳ್ತಿರಲ್ಲ, ಆ ರೀತಿ ಅವನೊಂದು ಎಷ್ಟೊಂದು ಪ್ರಶ್ನೆಗಳ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಇರ್ತಾರೆ. ಸೊ ಅಂತ ಡೈಮೆನ್ಷನ್ ಇರೋ ಕ್ಯಾರೆಕ್ಟರ್. ಯಾವ ಫಾರೆಸ್ಟ್ ಶೂಟ್ ಮಾಡಿದ್ವಿ? ಎಷ್ಟು ದಿನ ನೀವು ಶೂಟ್ ಮಾಡಿದ್ವಿ? ಇದೆಲ್ಲ ಉತ್ತರ ಕನ್ನಡದಲ್ಲಿ ಶೂಟ್ ಮಾಡಿರೋದು. ಸಿರ್ಸಿ, ವೆಸ್ಟರ್ನ್ ಫಾರೆಸ್ಟ್, ಸೀತಾಪುರ, ಸಿರ್ಸಿ. ಸೊ ಒಂದು ಕಡಿದು ಒಂದು 40 days 45 days ಅಲ್ಲಿ ಮುಗಿಸೋಣ ಅಂತ ಅನ್ಕೊಂಡು ಅದು ಒಂದು 95 days ಮುಟ್ಟುದು ಅಲ್ಲೇ ಶೂಟಿಂಗ್ ಅಲ್ಲೇ. ಬಟ್ ನಮಗೆ ಜಾಸ್ತಿ ಡೇಸ್ ಆಗಿರೋದು ಏನು ತೊಂದರೆ ಇಲ್ಲ. ಏನಕ್ಕೆ ಸಿನಿಮಾ ಔಟ್ಪುಟ್ ಚೆನ್ನಾಗಿ ಬರ್ಬೇಕಿತ್ತು, ಆಮೇಲೆ ನೇಚರ್ ನಮಗೆ ಸಪೋರ್ಟ್ ಮಾಡಬೇಕಿತ್ತು, ಅದು ಎಲ್ಲ ರಿಸ್ಕ್ ಇತ್ತು. ಸೊ ಈಗ ಮಧ್ಯಾಹ್ನದೊಳಗೇನೆ ಕತ್ಲಾಗ್ಬಿಟ್ಟಿರೋದು. ಸೊ ಫುಲ್ ಟೈಮ್ ಮುಗ್ಸಕ್ ಆಗ್ತಿರ್ಲಿಲ್ಲ ಶೂಟಿಂಗ್, ಖಂಡಿತ ಆಗ್ತಿರ್ಲಿಲ್ಲ. ಈಗ ಒಂದ್ ವೇಳೆ ಅರ್ಧ ಸೀನ್ ಶೂಟ್ ಮಾಡಿದ್ರೆ ಮತ್ತೆ ಮಾರನೇ ದಿನ ಮಾಡ್ಬೇಕು ಅಂದ್ರೆ ಅದು ಅದಕ್ಕೆ ಹೊಡೆಯೋದು, ಮತ್ತೆ ಫಸ್ಟ್ ಇಲ್ಲದೆ ಶೂಟ್ ಮಾಡ್ಬೇಕಿತ್ತು. ಸೊ ಆ ರೀತಿ ಇತ್ತು. ಕಾಡ ಶೂಟ್ ಮಾಡುವಾಗ ಡೇ ಶೂಟ್ ಇರುತ್ತೆ, ನೈಟ್ ಶೂಟ್ ಇರುತ್ತೆ. ಆ ಥರದ ಏನಾದ್ರು ಭಯ ಬೀಳುವಂತ ಇನ್ಸಿಡೆಂಟ್ಸ್ ಏನಾದ್ರು ನಡೀತಾ? ಯಾಕಂದ್ರೆ ಕಾಡಲ್ಲಿ ಮಾಡ್ತಾ ಇರ್ತೀವಿ, ಪ್ರಾಣಿ ಅದು ಇದು. ಅಂದ್ರೆ ಮೊದಲನೇ ಸಲ ಸರ್ ಫಾರೆಸ್ಟ್ ಹೋದಾಗ ನಮ್ಗೆ ಭಯನೇ ಆಯ್ತು ಆಕ್ಚುಲಿ. ಏನಕ್ಕೆ ಅಂದ್ರೆ ತುಂಬಾ ಡೆನ್ಸ್ ಅದು. ನಾವು ನಾರ್ಮಲ್ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ನಿಮ್ಗೆಲ್ಲ ದಾರಿಗಳಿರುತ್ತೆ, ಎಷ್ಟೊಂದು ಜನ ಓಡಾಡಿರ್ತಾರೆ. ಸೊ ನಿಮ್ಗೊಂದು ಬ್ರೈನ್ ಅದನ್ನ ಒಂದು ಕಂಫರ್ಟ್ ಝೋನ್ ತರುತ್ತೆ. ಬಟ್ ನೀವು ಹೊಸ ಜಾಗ ಏನು ಇಲ್ಲ ಅಂದ್ರೆ ನೆಲದಲ್ಲಿ ಯಾರು ಅಂದ್ರೆ ಯಾರು ವಾಕೆ ಮಾಡಿಲ್ಲ ಅಂದ್ರೆ ಅದೊಂದು ಬೇರೆ ಫೀಲೇ ಕೊಡ್ತಾ ಇರುತ್ತೆ. ಅದಾದ್ಮೇಲೆ ಬೆಳಗ್ಗೆ ಬರ್ತಿರ್ಲಿಲ್ಲ ಅಲ್ಲಿಗೆ ಆ ಜಾಗಕ್ಕೆ. ಸೊ ನೀವು ಈಚೆಯಿಂದ ಹೋಗ್ಬೇಕಾದ್ರೆ ಫುಲ್ ಬಿಸಿಲಿರೋದು ಇದೆಲ್ಲ ಇರೋದು, ಕಾಡು ಒಳಗೆ ಹೋದ್ರೆ ಫುಲ್ ಕತ್ಲು. ಸೊ ಆ ರೀತಿ ನಮ್ಗೆ ಫೀಲ್ ಆಗಿದ್ದು ಫಸ್ಟ್ ಭಯ ಆಗ್ತಾ ಇತ್ತು. ಅದಾದ್ಮೇಲೆ ಬರ್ತಾ 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 ಯೂಸ್ ಮಾಡ್ತೀವಿ. 10 days ಭಯ ಇತ್ತು ಸರ್, ಅಂದ್ರೆ ಹೊಸ ಫಾರೆಸ್ಟ್ ಅಲ್ವಾ. ಸೊ ಸೆಟ್ ಆಗೋಕ್ಕೆ 10 days ಭಯ ಇತ್ತು. ಅದಾದ್ಮೇಲೆ ಅದು ಜೆಲ್ ಆಗೋಯ್ತು ನಮ್ಮ ಜೊತೆ. ನಾವು ನಮ್ಮಲ್ಲಿ ಭಯ ಹೊರಟೋಯ್ತು. 2 ದಿನ ಕಾಡು ಮನುಷ್ಯ ಆಮೇಲೆ ಎಲ್ಲರೂ ಒಟ್ಟಿಗೆ ಇತ್ತು ಸರ್, ಅಲ್ಲಿ ನೆಟ್ವರ್ಕ್ ಇರ್ತಾ ಇರ್ಲಿಲ್ಲ. ಸೊ ಯಾರು ಫೋನ್ ಯೂಸ್ ಮಾಡಂಗಿಲ್ಲ.
ಸೊ ಆಪ್ಷನ್ ಇಲ್ಲ ಅವ್ರಿಗೆ, ಸಂಜೆ ಮನೆಗೆ ಬಂದ್ಮೇಲೆ ಫೋನ್ ತೆಗೆ ಆಪ್ಷನ್ ಇದ್ದಿದ್ದು. ಸೊ ಹಂಗಾಗಿ ಎಲ್ಲ ಒಟ್ಟಿಗೆ ಇರ್ತಿದ್ರು. ಆಮೇಲೆ ಒಬ್ಬೊಬ್ರು ಎಲ್ಲಿ ದೂರ ಹೋಗ್ತಾರಲ್ಲ, ಎಲ್ಲ ಒಟ್ಟಿಗೆ ಇರೋರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಅದು ವೆಸ್ಟರ್ನ್ ಘಾಟ್ಸ್ ಆಗಿರೋದ್ರಲ್ಲ ಅವುಗಳು ಸೊ ಸಿಕ್ಕಾಪಟ್ಟೆ ಇರೋವು. ಹೌದು, ಜಗ್ನೆ ತುಂಬಾ ಇದೆ. ಆಮೇಲೆ ಇವ್ರು ಹೇಳ್ದಂಗೆ ಈ ಆರ್ಟಿಸ್ಟ್ಗಂತೂ ತುಂಬಾ ಕಷ್ಟ ಆಗಿದೆ. ಏನಕ್ಕೆ ಒಂದು ಫ್ರೇಮ್ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಈಗ ಅಲ್ಲೆಲ್ಲ ಓಡಾಡಿದ್ರೆ ಗಿಡಗಳೆಲ್ಲ ಮುಗಿರೋವು ಇವಾಗಿರೋವು. ಸೊ ಅಲ್ಲಿ ಯಾರನ್ನ ಸೆಟ್ ಅವ್ರು ಯೂನಿಟ್ ಯಾರನ್ನ ಕೂಡ ಬಿಡ್ತಾ ಇರ್ಲಿಲ್ಲ. ನಾವು ಫ್ರೇಮ್ ಫಿಕ್ಸ್ ಮಾಡ್ತೀವೋ ಅಲ್ಲಿಗಂತೂ ಬಿಡ್ತಲೇ ಇರ್ಲಿಲ್ಲ. ಸೊ ಅದೇನಿದ್ರು ಆರ್ಟಿಸ್ಟೇ ಹೋಗಿ ತೋರಿಸ್ಬೇಕು ಅಲ್ಲಿ. ಹೌದು, ಕಂಟಿನ್ಯೂಟಿ ಫುಲ್ ಫ್ರೇಮ್ ಕಾಣಿಸ್ಕೊಂಡು ಆರ್ಟಿಸ್ಟೇ ಓಡಾಡ್ಬೇಕಿತ್ತು ಅಲ್ಲಿ. ಅದು ಬಿಟ್ಟರೆ ಬೇರೆ ಯಾರನ್ನೂ ಬಿಡ್ತಾ ಇರ್ಲಿಲ್ಲ. ಸೊ ಆ ರೀತಿ ಒಂದು ಚಾಲೆಂಜ್ ಮಾಡ್ಕೊಂಡು ಈ ತರದ ಸಿನಿಮಾಗಳಿಗೆ ಈಗ ಸಂಭಾಷಣೆ ಕೂಡ ಮುಖ್ಯ ಆಗುತ್ತೆ. ಸಂಭಾಷಣೆ ಸರಾಗವಾಗಿ ಇರ್ತಾ ಇರುತ್ತೋ ಆಗಾಗ ಬರ್ತಾ ಇರುತ್ತೋ ಹೇಗೆ? ಅವಾಗ ಬರ್ತಾ ಇರ್ತದೆ, ಅಂದ್ರೆ ಕಥೆಗೆ ಸಂಬಂಧಪಟ್ಟಾಗ ಅವಾಗ ಬರ್ತಾ ಇರುತ್ತೆ. ಬಟ್ ಇದರಲ್ಲಿ ಸಂಭಾಷಣೆ ಅಂತೂ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಕಾರ್ತಿಕ್ ಭಟ್ ಅಂತ. ಸೊ ನನ್ನ ಫ್ರೆಂಡೇ, ನಮ್ಮ ಮುಂಚೆಯಿಂದ ಫ್ರೆಂಡೇ. ಸೊ ಕಥೆ ಮಾಡಿದ್ದು ಅವ್ರ ಜೊತೆ ಕೂತ್ಕೊಂಡು ಅದು ಅವ್ರ ಮನೇಲಿ. ಭಾಷೆ ಬೆಂಗಳೂರು ಭಾಷೆ ಅಂತ ಅಥವಾ ಉತ್ತರ ಕರ್ನಾಟಕ ಶೂಟ್ ಮಾಡಿ ಬೆಂಗಳೂರು ಭಾಷೆ, ಬೆಂಗಳೂರು ಭಾಷೆ. ಈ ತರದ ಸಿನಿಮಾಗಳಿಗೆ ಇನ್ನೊಂದು ಚಾಲೆಂಜ್ ಅಂದ್ರೆ ಕ್ಯಾಮ್ರಾ. ಕ್ಯಾಮ್ರಾ ಅವ್ರಿಗೆ ತುಂಬಾನೇ ಸಪೋರ್ಟ್ ಮಾಡೋದು. ಯಾಕಂದ್ರೆ ಅಲ್ಲಿ ಲೈಟಿಂಗ್ಸ್ ಇಲ್ಲ ಅಂತಂದ್ರೆ ಏನು ಮತ್ತೆ ಈಗ ಬರ್ತಿರೋ ಕರ್ಕಟ್ಟು ಸಿನಿಮಾ ಆ ಚಾಲೆಂಜಸ್ ಎಲ್ಲ ಏನಿತ್ತು? ನಿಮ್ ಕ್ಯಾಮ್ರಾ ವರ್ಕ್ ಹೇಗಿತ್ತು? ಅವ್ರ ಕ್ಯಾಮ್ರಾಮನ್ ಹೌದು, ಕ್ಯಾಮ್ರಾಮನ್ ಬಗ್ಗೆ ನಾನು 15 ವರ್ಷದಿಂದ ಫ್ರೆಂಡ್ಸ್ ಜೊತೆಲೆ ಕೆಲಸ ಮಾಡ್ಕೊಂಡು ಬಂದವರು. ಅವನು ಇದು ಫಸ್ಟ್ ಸಿನಿಮಾ. ಸೊ ನಾನು ಅಸಿಸ್ಟೆಂಟ್ ಆಗಿದ್ದಾಗ ಅವನು ಲೈಕ್ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದ. ಸೊ ಅವಾಗ ಕ್ಲೋಸ್ ನಾವು. ಸೊ ಅವನಿಗೆ ನಾವು ಫ್ಯಾಮಿಲಿ ಅಂತ ಯಾರಿಲ್ಲ, ನಾವೇ ಜೊತೆಲಿ ಇದ್ದು ನೋಡ್ಕೊಂತ ಇದ್ದಿದ್ದು. ಸೊ ಎಲ್ಲ ಒಟ್ಟಿಗೆ ಇರ್ತಾ ಇದ್ದು. ಆಗಾಗ ಒಂದು ಸಿನಿಮಾ ಮಾಡಬೇಕು ಅನ್ಕೊಂಡಾಗ ಸೊ ಜೊತೆ ಶೇರ್ ಮಾಡೋಣ, ನೀನೇ ಕ್ಯಾಮ್ರಾ ವರ್ಕ್ ಮಾಡು ಅಂತ ಹೇಳಿ ಮಾಡು. ಆಮೇಲೆ ಅವ್ನು ಸಣ್ಣ ಪುಟ್ಟ ವರ್ಕ್ ಮಾಡ್ತಾ ಇದ್ದ ಕ್ಯಾಮ್ರಾದ್ದು. ಸೊ ಒಳ್ಳೆ ಕೈ ಜೋಡಿಸ್ತಾರೆ. ನಾನೊಂದು ಹೆಂಗ್ ಟ್ಯಾಕ್ಸ್ ಹೇಳ್ಬೇಕು ಅಂದ್ರೆ ನನ್ನೊಂದು ಕಲ್ಪನೆನ ರಿಯಾಲಿಟಿ ತಂದು ತುಂಬಾ ಚೆನ್ನಾಗಿ ತೋರಿಸ್ತಾ ಈ ಸಿನಿಮಾದಲ್ಲಿ. ಸೊ ಈಗ ಟ್ರೈಲರ್ ಟೀಸರ್ ಯಾರು ನೋಡಿದ್ರು ಕೂಡ ಯಾರು ಕ್ಯಾಮ್ರಾಮನ್ ಅಂತ ಕೇಳ್ತಾರೆ. ಸೊ ಅದೊಂದು ದೊಡ್ಡ ಖುಷಿ ಇದೆ ನನಗೆ. ಈ ತರ ಒಂದಿಷ್ಟು ಚಾಲೆಂಜ್ಗಳನ್ನ ಅವ್ರು ಫೇಸ್ ಮಾಡಿದ್ದಾರೆ. ಖಂಡಿತ ಮಾಡಿದ್ದಾರೆ. ಫೈನಲಿ ನಾವು ಎಷ್ಟೇ ಕಷ್ಟಪಟ್ಟರು ಔಟ್ಪುಟ್ ಬಂದಾಗ ನಮ್ಗೆ ಆದಷ್ಟು ಖುಷಿ. ಹೌದು, ಖಂಡಿತ. ಒಬ್ರು ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಅಲ್ಲಿಗೆ ಸಾಕಾಯ್ತು ಅಂತ ಅನ್ಸುತ್ತೆ. ಆಮೇಲೆ ಈ ರೀತಿಯ ಸಿನಿಮಾಗಳಲ್ಲಿ ಬೇಸಿಕಲಿ ಮ್ಯೂಸಿಕ್ ಕೂಡ ಮಾತಾಡಿದ್ರು. ಯಾಕಂದ್ರೆ ಒಂದು ಸಾಂಗ್ ಆಗಿರ್ಬೋದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿದೆ. ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಹೆಂಗ್ ವರ್ಕ್ ಆಗಿದೆ ಇಡೀ ಸಿನಿಮಾ? ಸಿನಿಮಾ ನೋಡುವಾಗ ಆ ಪಿಕ್ಚರೈಸೇಷನ್ ಪ್ಯಾಟರ್ನ್ ಬರಬೇಕು. ಯಾಕಂದ್ರೆ ಕಾರ್ಡ್ ಶೂಟ್ ಮಾಡಿರ್ತೀನಿ ಅಂತಂದ್ರೆ ಅದು ಆ ಫೀಲ್ ಕೊಡ್ಬೇಕು. ನೀವ್ ಎಷ್ಟು ಕಾಟ ಕೊಡ್ತಾರೆ ಅಂತ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಕಾಟ ಕೊಟ್ಟಿದ್ದೀನಿ. ನಮ್ಮ ಕಲರಿಸ್ಟ್ ಅವ್ರಿಗೂ ಕಾಟ ಕೊಟ್ಟಿದ್ದೀನಿ. ಸೊ SFX ಮಾಡಿದ್ರು ಮದನ್ ಅಂತ ಅವ್ರಿಗೂ ಕಾಟ ಕೊಟ್ಟಿದ್ದೀನಿ. ಸೊ ಎಲ್ಲರ ಹತ್ರನು 3 ಸಲ ಮಾಡಿಸಿದ್ದೀನಿ ಸರ್. ಚೆನ್ನಾಗಿ ಬರ್ಬೇಕು. SFX ಒಂದ್ಸಲ ಮಾಡ್ಕೊಟ್ಟಿದ್ರು, ಅದೇನೋ ನನ್ ಫುಲ್ ನೋಡಿದಾಗ ಸರಿ ಅನ್ನಿಸ್ಲಿಲ್ಲ. ಅದು ಬಿಟ್ಟು ಮತ್ತೆ ಇನ್ನೊಂದ್ಸಲ ಮಾಡಿಸಿದ್ರು. ಸೊ ಮ್ಯೂಸಿಕ್ ಅಷ್ಟೇ ಫಸ್ಟ್ ಒಂದ್ಸಲ ಮಾಡಿದ್ರು, ಅದು ಏನ್ ಚೆನ್ನಾಗಿ ಅನ್ನಿಸ್ಲಿಲ್ಲ. ಸೊ ಈಗ ಬೇರೆ ರೀತಿ ಇರಬೇಕು ಅಂತ ಹೇಳಿ ಮತ್ತೆ ಅದು ರಿವರ್ಕ್ ಮಾಡಿಸಿದ್ರು. ಸೊ ಏನಕ್ಕೆ ಅಂದ್ರೆ ಈಗ ನಮ್ಗೆ ಏನೇ ಫುಟೇಜ್ ಶೂಟ್ ಮಾಡ್ಕೊಂಡ್ ಬಂದಿದ್ರು ಆಡಿಯನ್ಸ್ ನ ಕೂರ್ಸೋದು ಫಸ್ಟ್ ಇಂದ ಎಂಡ್ವರೆಗೂ ಮ್ಯೂಸಿಕ್ ಅದು ಇಂಪ್ರೆಸ್ ಮಾಡ್ಲೇಬೇಕು. ಸೊ ನಮ್ ಸಿನಿಮಾದಲ್ಲಿ ಸಾಂಗ್ಸ್ ಎಲ್ಲ ಇಲ್ಲ. ಸೊ ಕಮರ್ಷಿಯಲಿ ಸಾಂಗ್ಸ್ ಗಳೆಲ್ಲ ಇಲ್ಲ. ಸೊ ಇಡೀ ಸಿನಿಮಾನ ಕೂರ್ಸೋದೇ ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಅದನ್ನ ಕೂರ್ಸಿದ್ರು ಸರ್, ಇಡೀ ಸಿನಿಮಾ ಕೂರ್ಸಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಆ ಒಂದು ಧೈರ್ಯದ ಮೇಲೆ ಥಿಯೇಟರ್ ರಿಲೀಸ್ ಮಾಡೋಣ. ಸೊ ಈ ಸೌಂಡ್ ಎಫೆಕ್ಟ್ಸ್ ನ ಜನಗಳಿಗೆ ಅನುಭವಿಸ್ಬೇಕು ಇದನ್ನೆಲ್ಲ ಅಂತ ಹೇಳಿ ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ದಾರೆ. ಈಗ ಡೈರೆಕ್ಟರ್ ಮಾತಾಡಿದ್ರು ಇದರಲ್ಲಿ ಹಾಡೇ ನಿಮ್ಗೆ ಫೀಲ್ ಆಗಲ್ಲ. ಯಾಕಂದ್ರೆ ಒಂದು ರೋಮ್ಯಾನ್ಸ್ ಕೂಡ ಗೊತ್ತಿಲ್ಲ ನಮಗೆ. ಸರ್ ಹೀರೋನ್ ಕೈ ಮುಟ್ಟಲ್ಲ ಸರ್, ಅಂತಾರೆ. ಇಲ್ಲ, ಒಂದೇ ಒಂದು ಸೀನ್ ಇದೆ ಸರ್ ಲಾಸ್ಟ್ ಟೈಮ್ ಅದು ಮಾಡ್ತಾರೆ ಅಷ್ಟೇ. ಅಷ್ಟೇ ಬೇಗ ಕಟ್ ಹೇಳಿರ್ತೀರ. ಇಲ್ಲ, ಆಕ್ಚುಲಿ ಕ್ಯಾರೆಕ್ಟರ್ ಅದು ಬೇಕಾಗಿರ್ಲಿಲ್ಲ ಅನ್ಸುತ್ತೆ ನಮ್ಗೆ ರೊಮ್ಯಾನ್ಸ್. ಏನಕ್ಕೆ ಅಂದ್ರೆ ಅಲ್ಲಿ ಕಾಡ ಸಿಕ್ಕಾಕೊಂಡಾಗ ಫಸ್ಟ್ ನಾವ್ ಈಚೆ ಹೋಗೋದೇ ಮೇನ್ ಪ್ರಯಾರಿಟಿ ಇರುತ್ತೆ. ಸೊ ಆ ಟೈಮಲ್ಲಿ ನಮ್ಗೆ ಲವ್ ಅದು ಇದೆಲ್ಲ ಆಗೋದಿಲ್ಲ. ಆಮೇಲೆ ಕ್ಯಾರೆಕ್ಟರ್ ಡಿಮ್ಯಾಂಡಿಂಗು ಹಂಗೆ ಇತ್ತು, ಸ್ಕ್ರಿಪ್ಟ್ ಡಿಮ್ಯಾಂಡು ಹಂಗೆ ಇತ್ತು. ಆ ಕ್ಯಾರೆಕ್ಟರ್ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಮಾಡ್ತೀವಿ. ಬೇಜಾರಾಗದೆ ಫಸ್ಟ್ ಸಿಗ್ಬೋದಲ್ಲ, ಏನಾದ್ರು ಮಾಡ್ಬೋದಾಗಿತ್ತು, ಇದು ಮಾಡ್ಬೋದಾಗಿತ್ತು, ಅದು ಮಾಡ್ಬೋದಾಗಿತ್ತು, ಮುಂದೆ ಟ್ರೈ ಮಾಡೋಣ. ಇವನ್ ಕಲ್ಪನೆಯಲ್ಲಿ ಇತ್ತು ಆಕ್ಷನ್ ಇರುತ್ತೆ, ಒಂದು 4-5 ಲವ್ ಸಾಂಗ್, ಫಾರಿನ್ ಶೂಟ್ ಇವೆಲ್ಲ ಕನ್ಸ್ಕೊಂಡಿದ್ದ ಅನ್ಸುತ್ತೆ. ಸಿನಿಮಾ ಅಂದ ತಕ್ಷಣ ಕಣ್ಣಿಗೆ ಬರೋದೇ ಒಂದು ಒಳ್ಳೆ ಆಕ್ಷನ್, ಡ್ಯಾನ್ಸ್, ಐಟಮ್ ಡ್ಯಾನ್ಸ್ ಈ ಥರದೆಲ್ಲ ಬರುತ್ತೆ. ಸಿನಿಮಾ ಅಂದ್ರೆ ಅದಲ್ಲ. ಅಂದ್ರೆ ಎಷ್ಟೋ ಸಿನಿಮಾಗಳು ಪ್ರಯೋಗ ಸಿನಿಮಾಗಳಂದ್ರೆ ಹಾಗೆ ತುಂಬಾ ಕಾಡ್ಬೇಕು, ಹಾಗೆ ಸಿನಿಮಾ ಅನ್ಸ್ಕೊಳ್ಳೋದು.
ಅಂತ ಒಂದು ಪ್ರಯತ್ನ ಈ ಸಿನಿಮಾದಲ್ಲಿ ಆಗಿದೆ ಅಂತ ಕೂಡ ಖಂಡಿತ ಕಾಡುತ್ತೆ ಸರ್ ಈ ಸಿನಿಮಾ. ಅಂದ್ರೆ ಥಿಯೇಟರ್ ಸಿನಿಮಾ ನೋಡಾದ್ಮೇಲೆ ಅಂದ್ರೆ ಇಲ್ಲಿವರೆಗೂ ಅದೇ ನಾನು ಹೇಳಿದಾಗ ಈ ಕಮರ್ಷಿಯಲ್ ಸಿನಿಮಾ ನೋಡಿರ್ತಾರ. ಸೊ ಈ ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಆಗ ಅನುಭವನೇ ಬೇರೆ ಇದೆ. ಖಂಡಿತ ಒಂದು 2 days ಅಂತೂ ಈ ಸಿನಿಮಾ ಎಲ್ಲರಿಗೂ ಕಾಡುತ್ತೆ. ತುಂಬಾ ವಿಶೇಷವಾಗಿ ಸಿನಿಮಾದಲ್ಲಿ ಈಗ ನೀವು ಇಡೀ ಸಿನಿಮಾ ಟ್ರಾವೆಲ್ ಮಾಡಿದ್ರಿ ಅರ್ಥ. ಸಿನಿಮಾ ಮಾಡುವಾಗ ಎಲ್ಲೋ ನನಗೆ ಈ ಪೋರ್ಷನ್ ತುಂಬಾ ನನಗೆ ಟಚ್ ಆಯ್ತು, ಇದು ವರ್ಕ್ ಆಗುತ್ತೆ ಅನ್ನೋದು ಯಾವ್ದು ಕ್ಲೈಮ್ಯಾಕ್ಸ್ ಏನು ಇಂಟರ್ನ್ಯಾಷನಲ್ ಆಗ್ಬೇಕು ಯಾವ ಪಾರ್ಟ್ ಆಗ್ಬೋದು ಸರ್ ಇಡೀ ಸಿನಿಮಾ ಅಂತಾನೆ ಹೇಳ್ತೀನಿ. ಏನಕ್ಕೆ ಅಂದ್ರೆ ಪ್ರತಿಯೊಂದು ಸೀಕ್ವೆನ್ಸ್ ನಡಿಬೇಕಾದ್ರೂ ಅಲ್ಲೊಂದು ಟ್ವಿಸ್ಟ್ ಇದೆ. ಆದ್ರೆ ಈಗ ನೋಡಿ, ಈಗ ಇಂಟರ್ವಲ್ ಒಂದು ಟ್ವಿಸ್ಟ್ ಇರುತ್ತೆ, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. ದಟ್ ಇಸ್ ದಿ ಬೇಸಿಕ್ ಪ್ರೋಟೋಕಾಲ್. ಆದ್ರೆ ಈ ಸಿನಿಮಾನೇ ಟ್ವಿಸ್ಟ್ ಇದೆ. ಅಂದ್ರೆ ಪ್ರತಿಯೊಂದು ಸೀನ್ ಅಲ್ಲಿ ಬರ್ಬೇಕಾದ್ರೂ ಇದೇ ಹೀಗಾಯ್ತು ಅಂತಾನೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಒಂದು ಅನ್ಎಕ್ಸ್ಪೆಕ್ಟೆಡ್ ಜರ್ನಿ ಅಂತ ಹೇಳ್ತೀನಿ. ಯಾರೇ ಆಡಿಯನ್ಸ್ ಬಂದ್ರು ಅವ್ರ ಕಾರ್ಡ್ ಒಳಗಡೆ ಬಂದ್ರೆ ಅವ್ರಿಗೆ ಈ ರೀತಿ ಆದ್ರೆ ಹೆಂಗ್ ಅನುಭವ ಆಗುತ್ತೆ ಅನ್ನೋದು ಒಂದು ಅನುಭವ ಆಗುತ್ತೆ ಅವ್ರಿಗೆ. ತುಂಬಾ ಹೈಲೈಟ್ ವಿಷಯ ಸೀನ್ಸ್ ಗಳಿದೆ. ಜನ ಶಾಕ್ ಪಡುವಂತದ್ದು ಅಥವಾ ಆಶ್ಚರ್ಯ ಪಡುವಂತ ಸಾಕಷ್ಟು ಸೀನ್ಗಳಿದೆ. 1-2 ಅಂತ ಹೇಳಕ್ಕಾಗಲ್ಲ. ನಿಮಗೆ ಕ್ಲೈಮ್ಯಾಕ್ಸ್ ಹಾಕೋದಾಗಿದೆ, ಇದನ್ನ ಎಲಿವೇಶನ್ ತಗೊಂಡು ಹೋಗಿ ಇಂಟರ್ವ್ಯೂ ಬ್ಲಾಕ್ಸ್ ಹಾಕೋದಾಗಿದೆ. ಅದಕ್ಕಿಂತ ಮುಂಚೆ ನಡೆಯೋ ಕಥೆ ಅಂತೂ ನೀವು ಮಾತಾಡಂಗಿಲ್ಲ. ಆ ರೀತಿ ಚೆನ್ನಾಗಿರೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಸರ್ ಇದು ಇಡೀ ಸಿನಿಮಾದಲ್ಲಿ. ಓಕೆ, ಡೈರೆಕ್ಟರ್ ಒಂದು ಸಿನಿಮಾ ಅಂದಾಗ ಒಂದಿಷ್ಟು ಎಫರ್ಟ್ ಹಾಕಿ ಆ ಎಫರ್ಟ್ ನೀವು ಹಾಕಿದ್ರೆ ಕಾಣ್ತದೆ ಟ್ರೈಲರ್ ಸಿನಿಮಾದಲ್ಲಿ. ಅದರಲ್ಲೂ ನೀವು ಫಾರೆಸ್ಟ್ ಶೂಟ್ ಮಾಡುವಾಗ ಒಂದು ಫಾರೆಸ್ಟ್ ಕಥೆ ಹೇಳ್ತಾ ಇದ್ದೀವಿ ಅಂದಾಗ ಅಲ್ಲೆಲ್ಲ ಒಂದು ಒಳಗಡೆ ಅಗೋಚರ ಶಕ್ತಿ ಕಾಣಬೇಕು, ಇಲ್ಲ ಭೂತ ಪ್ರೇತ ಕಾಣಬೇಕು, ಇಲ್ಲ ಒಬ್ಬ ವಿಲನ್ ಕಾಣಬೇಕು, ಇಲ್ಲ ವಿಸ್ಮಯಕಾರಿ ಅಂಶಗಳು ಕಾಣಬೇಕು. ಇಲ್ಲಿ ಏನ್ ಕಾಣ್ತದೆ? ಅದು ರಿಯಲ್ ಆಗಿ ಇಲ್ಲ ಸಿನಿಮಾ ವಿಸ್ಮಯ ಹೇಳಿದ್ರಲ್ಲ, ಆ ವಿಸ್ಮಯ ಕಾಣಿಸುತ್ತೆ. ಆ ವಿಸ್ಮಯ ಕಾಡುಗಳಲ್ಲಿ ಕಾಣುತ್ತೆ. ಸೊ ಆ ವಿಸ್ಮಯ ನೋಡಕ್ಕೋಸ್ಕರನಾದ್ರೂ ಈ ಸಿನಿಮಾದಲ್ಲಿ ಹೌದು. ಯಾಕಂದ್ರೆ ನಾನು ಹೇಳೋದು ಹೆವೇರಿಯ ಕನ್ನಡ ಚಿತ್ರರಂಗದಲ್ಲಿ 200+ ಸಿನಿಮಾ ಬಿಡಿದ್ದಾರೆ. ಎಲ್ಲರೂ ತಮ್ಮ ಸಿನಿಮಾ ವಿಶೇಷನೇ. ಸೊ ಕಾಡು ಮಳೆಯ ತುಂಬಾ ವಿಶೇಷತೆ ಅನ್ನೋದಾದ್ರೆ ಏನು, ಆಮೇಲೆ ಈ ಕಾಡು ಮಳೆ ಯಾವ ಜಾನ ಸಿನಿಮಾ ಯಾವ ಕೆಡೆಯಲ್ಲಿ ಸೇರ್ಬೋದು ಸರ್? ಇದು ಒಂದು ಎಲ್ಲಾ ತರ ಜನರು ಇದರಲ್ಲಿ ಇದೆ ಈ ಸಿನಿಮಾದಲ್ಲಿ. ಬಟ್ ನಾವು ಸೈಫೈ ಅಂತ ಹೇಳೋ ಸೈನ್ಸ್ ಫಿಕ್ಷನ್ ಸಿನಿಮಾ ಟೀಸರ್ ಹೇಳಿದಂಗೆ ನೋ ಟೈಮ್ ಅನ್ನೋದು ಯೂಸ್ ಮಾಡಿದ್ದೀವಿ ಈ ಜಾಬ್ ಸಂಬಂಧಪಟ್ಟಂಗೆ. ಸೊ ಸೈನ್ಸ್ ಫಿಕ್ಷನ್ ಅಂತಾನೆ ಹೇಳ್ಬೋದು. ಸೈನ್ಸ್ ಫಿಕ್ಷನ್. ಓಕೆ, ಸಿನಿಮಾದಲ್ಲಿ ಇದುವರೆಗೂ ಬರೀ ಹೀರೋ ಹೀರೋಯಿನ್ ಅಷ್ಟೇ ಮತ್ತೆ ಆನಂದ ಕ್ಯಾರೆಕ್ಟರ್ಸ್ ಆರ್ಟಿಸ್ಟ್ ಇದೆ ಸರ್. ಇದೆ ಇದರಲ್ಲಿ ವಿಜಯಲಕ್ಷ್ಮಿ ಅವರು ಇದ್ದಾರೆ, ಹಳೆ ಆಕ್ಟರ್. ಆಮೇಲೆ ಗೌತಮ್ ಅಂತ ಇದ್ದಾರೆ. ಸೊ ಇವರು ಜಗತಮ್ ಅಂತ ಸಿನಿಮಾ ಮಾಡಿದ್ರು. ಗೌತಮ್ ಅಂತ ಇದ್ದಾರೆ. ಆಮೇಲೆ ಗಿಲ್ಲಿ ಮಂಜು ಅಂತ ಒಂದು ಕ್ಯಾರೆಕ್ಟರ್ ಇದೆ. ನಮ್ಮ ರೈಟರ್ ಕೂಡ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಇನ್ನೊಂದು 2-3 ಕ್ಯಾರೆಕ್ಟರ್ ಇದೆ. ಈ ಎಲ್ಲ ಪಾತ್ರಗಳು ಕಾಡುಗಳಲ್ಲಿ ಸಿಗ್ತವಾ ಅಥವಾ ಅದಕ್ಕೆ ನೀವು ಸಿನಿಮಾನೇ ಹೇಳ್ಬೇಡಿ ಇಲ್ಲ ಸರ್, ಕಾಡಿನ ಮಧ್ಯ ಸಿಗ್ಬೋದು ಅಥವಾ ಹೊರಗೆ ಸಿಗ್ಬೋದು. ಓಕೆ, ಆಗ್ಲೇ ಹೇಳ್ತಾ ಹೋದ್ರಿ ಈ ತರ ಒಂದು ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲ ಹೊಸಬ್ರು ಅಂತ ಹೇಳಿದ್ವಿ, ಹೊಸ ಟೀಮ್ ಕಟ್ಕೊಂಡು ಹೊಸ ಪ್ರಯತ್ನ ಮಾಡೋದು ಕೊಟ್ಟಾಗ ಅದಕ್ಕೆ ತಕ್ಕಂಗೆ ಒಂದು ಪ್ರೊಡಕ್ಷನ್ ಹೌಸ್ ಬಹಳ ಇಂಪಾರ್ಟೆಂಟ್. ಕಾಡು ಮಳೆ ಕೂತು ನೀವು ಮಾತಾಡ್ತಿದ್ದೀರ ಅಂದ್ರೆ ಕಾಸು ಬಹಳ ಇಂಪಾರ್ಟೆಂಟ್. ನಿಮ್ಮನ್ನ ನಂಬಿ ಒಂದು ಕಾಸ್ಮೋಸ್ ಮೂವೀಸ್ ಅವರು ಬರ್ತಾರೆ, ದುಡ್ಡು ಹಾಕ್ತಾರೆ. ಆ ಬಾಂಡಿಂಗ್ ಹೆಂಗಾಯ್ತು? ಆಮೇಲೆ ನೀವು ಕೇಳಿದ್ನೆಲ್ಲ ಅವ್ರು ಕೊಟ್ರ ಅಥವಾ ಏನಾದ್ರು ತುಂಬಾ ವರ್ಷ ಕೆಲಸ ನಿಲ್ತಾರೆ? ಇನ್ನೂ ಕೊಡ್ತಾನೆ ಇದ್ದಾರೆ ಸರ್. ಈಗ ಕಾಸ್ಮೋಸ್ ಮೂವೀಸ್ ಇದು ನಾವೆಲ್ಲ ಒಂದು ಟೀಮ್ ಸೇರ್ಕೊಂಡು ಮಾಡಿದ್ದು. ಸೊ ಇದರಲ್ಲಿ ಏನು ಒಂದು ಮಂಜುನಾಥ್ TS ಅನ್ನೋ ಒಂದು ಹೆಸರಿದೆ ಪ್ರೊಡ್ಯೂಸರ್. ಸೊ ಅದು ಕೂಡ ನಾನೇ. ಸೊ ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ರಾಜಪ್ಪ ಸರ್, ಶೋಭಾ ಮೇಡಮ್. ಸೊ ಇವ್ರ ಹತ್ರ ಹೋಗಿ ಮೊದಲು ಕತೆ ಹೇಳಿದಾಗ ಸೊ ಅವರು ಇನ್ವೆಸ್ಟ್ಮೆಂಟ್ ಮಾಡಕ್ ರೆಡಿ ಆದ್ರು. ಸೊ ನಾನು ಅವ್ರ ಜೊತೆ ಸೇರ್ ಮಾಡೋಣ ಅಂತ ಅನ್ಕೊಂಡ್ರು. ಅದ್ರ ಜೊತೆ ಮತ್ತೆ ರಘುವಣ್ಣ, ಅನುಪಕರ್ ಅಂತ. ಸೊ ಅವರು ನನ್ನ ಜೊತೆ ಕೈ ಜೋಡಿಸಿದ್ರು. ಅಲ್ಲಿಂದ ಇಲ್ಲಿವರೆಗೂ ಮಾಡ್ತಾ ಬರ್ತಾನೆ ಇದ್ದಾರೆ. ಅನ್ಕೊಂಡಿದ್ದು ಒಂದು ಈ ಚೌಕಟ್ಟಲ್ಲಿ ನಾವು ಮಾಡಲೇಬೇಕು ಅಂತ. ಸೊ ಹೊಸ ಪ್ರಯತ್ನ, ಹೊಸಬ್ರು ಎಲ್ಲ ಸೇರ್ಕೊಂಡಾಗ ಆ ಲಿಮಿಟ್ ನೀರು ಹೋಗ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ನೀರು ಹೋಗ್ತಾ ಹೇಗೆ ಇಲ್ಲ ಅಂದ್ರೆ ಬಜೆಟ್ ಒಂದು ಅನ್ಕೊಂಡಿದ್ದು ಅನ್ಕೊಂಡಿದ್ದೆ ಒಂದು ಆಗೋದೊಂದು. ಹೌದು ಇಲ್ಲ ಹಾಗೆ ಸರ್.
ಬಜೆಟ್ ಅಂತ ಅನ್ಕೊಂಡಿದ್ದು. ಬಟ್ ಸಿನಿಮಾ ನಮ್ಮ ಎಲ್ಲರ ಮೈಂಡ್ ಸೆಟ್ ಹೇಗಿತ್ತು ಅಂದ್ರೆ ಸಿನಿಮಾ ಚೆನ್ನಾಗಿ ಬರಬೇಕು, ಇಲ್ಲಾಂದ್ರೆ ಏನಕ್ಕೆ ಮಾಡಬೇಕು, ಸಿನಿಮಾ ಗೆಲ್ಬೇಕು ಅಂತ, ಸಿನಿಮಾ ಚೆನ್ನಾಗಿ ಬರಬೇಕು, 4 ಜನ ಮಾತಾಡಬೇಕು ಅಂತ ಸಿನಿಮಾಗೆ ಏನ್ ಬೇಕು ಆ ಬಜೆಟ್ ತಗೊಂಡಿದೆ ಅದು ಅಂತ ಹೇಳ್ಬೋದು. ನೀವು ಆಗ್ಲೇ ಮಾತಾಡ್ತಾ ಒಂದು ವಿಷಯ ಹೇಳಿದ್ರಿ, ಅಂದ್ರೆ ಸಿನಿಮಾನ ನಾವೆಲ್ಲ ಸ್ಕ್ರೀನ್ ಅಲ್ಲಿ ನೋಡೋ ಮಜಾನೇ ಬೇರೆ. ಇವತ್ತಿಗೂ ನಾವೆಲ್ಲ ಎಂಜಾಯ್ ಮಾಡ್ಬೇಕಾದ್ರೆ ದೊಡ್ಡ ಸ್ಕ್ರೀನ್ ಅಲ್ಲೇ ನೋಡ್ತೀವಿ. ಸೊ ಇವತ್ತು ಪ್ರತಿಯೊಬ್ಬ ಪ್ರೇಕ್ಷಕನ ನೋಟ ಹೇಗಾಗಿದೆ ಅಂದ್ರೆ ಚೇಂಜ್ ಆಯ್ತು, ಮೊಬೈಲಿಗೆ ಬಂದೋಯ್ತು ಅಂತ ಹಾಗೆ. ಸೊ OTT ಕಾನ್ಸೆಪ್ಟ್ಗಳು ಜಾಸ್ತಿ, OTTಗೆ ಸಿನಿಮಾಗಳನ್ನ ಮಾಡೋಕ್ಕೆ ಹೊರಟುವಂಥದ್ದು. ಬಹಳಷ್ಟು ಜನ OTT ನಲ್ಲಿ ಕ್ಲಿಕ್ ಆಗ್ತಿದ್ದಾರೆ, ಅಂದ್ರೆ ಥಿಯೇಟರ್ ವೈಸ್ ಜನನ ಕರ್ಕೊಂಡ್ಬರೋದು ಕಷ್ಟ, ಕೂರ್ಸೋದು ಕಷ್ಟ. ಸೊ ಆ ತರ ಇದ್ದಾಗ ನೀವು ಹಾರ್ಮೋನಲ್ಲಿ ನಾವು OTT ಒಂದು ಪ್ರಯತ್ನ ಮಾಡೋಣ ಅಂತ ಹೊರಟ್ವಿ. ಅದು ಹೋಗ್ತಾ ಹೋಗ್ತಾ ತನ್ನಿಂದ ತಾನೇ ದೊಡ್ಡ ಮಟ್ಟಕ್ಕಾಗಿ ಈಗ KRG ಸ್ಟುಡಿಯೋಸ್ ಅಂತವ್ರು ಕೂಡ ನಮ್ಮ ಸಿನಿಮಾನ ಮೆಚ್ಚಿ ಸಿನಿಮಾನ ರಿಲೀಸ್ ಮಾಡಕ್ ಬಂದಿದ್ದಾರೆ. ಇದು ಥಿಯೇಟ್ರಿಕಲ್ ಸಿನಿಮಾ ಅಂತಾನೆ ಕನ್ಸಿಡರ್ ಮಾಡಲೇಬೇಕು. ಸೊ ನಿಮಗೆ ಯಾಕೆ ಅನಿಸ್ತು OTT ಮಾಡ್ಬೇಕು ಅಂತ, ಅಥವಾ ಮಾಡ್ತಾ ಮಾಡ್ತಾ ಇದು ಸಿನಿಮಾಗೆ ಮಾಡೋಣ ಅಂತ ಅನಿಸ್ತಾ ಹೇಗೆ? ಇಲ್ಲ, ಮೊದಲು ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು OTT ಮಾಡೋಣ ಅನ್ನೋ ಒಂದು ಪ್ಲಾನ್ ಇತ್ತು. ಸೊ ಅಂದ್ರೆ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಸೊ ಅದು ಮಾಡಿ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಈಗ ಫುಟೇಜ್ಗಳು ನೋಡ್ತಾ ಇರ್ತೀವಲ್ಲ ಬರ್ತಾ 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 ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಬಂದು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲಿ ಎಲ್ಲಾ ವರ್ಕ್ ಡೀಟೇಲ್ ಯಾವಾಗ ಬಂತು ಅವಾಗ ಥಿಯೇಟರ್ನಲ್ಲಿ ಬರೋಣ ಅಂತ ಹೇಳಿ ಫಿಕ್ಸ್ ಆಯ್ತು. ಸೊ ಮುಗ್ದಾದ್ಮೇಲೆ ಇವಾಗ ರಿಲೀಸ್ ಆಗ್ತು ಬಂದ್ಮೇಲೆ ಟೀಸರ್ ಟ್ರೈಲರ್ ತೋರಿಸಿದ್ರು KRG ಸ್ಟುಡಿಯೋಸ್ ಬಗ್ಗೆ. ಸೊ ಅವರು ಫುಲ್ ಖುಷಿ ಪಟ್ಟಿಗೆ ಆಯ್ತು ರಿಲೀಸ್ ಮಾಡೋಣ ಅಂತ ಹೇಳಿ ಅವ್ರ ಮುಂದೆ ಬಂದಿದ್ದಾರೆ. ಸೊ ಇದೇ ಜನವರಿ 31 ರಿಲೀಸ್ ಮಾಡ್ತಾ ಇದ್ದಾರೆ. ಎಷ್ಟು ಥಿಯೇಟರ್ಸ್ ಅಂದ್ರೆ ನಂಬರ್ ಆಫ್ ಥಿಯೇಟರ್ಸ್ ಏನ್ ಪ್ಲಾನ್ ಇದೆ? 45-50 ಥಿಯೇಟರ್ಸ್ ಮಾಡ್ತೀನಿ ಅಂತ ಹೇಳಿ. ಸೊ ಈ ತರ ಕಾನ್ಸೆಪ್ಟ್ ಕಾಡು ಅಂದಾಗ ಎಲ್ರಿಗೂ ಗೊತ್ತು, ಎಲ್ಲ ಭಾಷೆನಲ್ಲೂ ಫಾರೆಸ್ಟ್ ನೋಡ್ತಾರೆ, ಅಲ್ಲಿ ಒಳಗಡೆ ನೀವು ಮಾತಾಡಿದ್ರು ಅರ್ಥ ಆಗ್ತಾ ಹೋಗುತ್ತೆ. ಸೊ ಓನ್ಲಿ ಸೀಮಿತ ಇದೆ ಕನ್ನಡಕ್ಕೆ ಅಂತ ಅನ್ಕೊಂಡ್ರೆ ಅಥವಾ ಇಲ್ಲ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ನೋಡ್ಬೋದು. ಸೊ ನಮ್ದು ಒಂದು ಅರ್ಜೆಂಟ್ ಆಗಿರೋದ್ರಿಂದ ಕನ್ನಡ ಲ್ಯಾಂಗ್ವೇಜ್ ಬಿಡ್ತಾ ಇದ್ದೀವಿ. ಸೊ ಮಲಯಾಳಂ ತಮಿಳು 2 ಲ್ಯಾಂಗ್ವೇಜ್ ಸಿನಿಮಾ ರೆಡಿ ಇದೆ ಅಂತ. ಆಲ್ರೆಡಿ ಟೈಮ್ ರಿಲೀಸ್ ಪ್ಲಾನ್ ಇದೆ? ಇಲ್ಲ ಕನ್ನಡ ಮಾತ್ರ ಇವಾಗ. ಸೊ ಇದು ರೆಸ್ಪಾನ್ಸ್ ನೋಡ್ಕೊಂಡು ಆಮೇಲೆ ಬೇರೆ ರೀತಿಯಲ್ಲಿ ರಿಲೀಸ್ ಮಾಡೋಣ ಅಂತ ಪ್ಲಾನ್. ಇಷ್ಟಕ್ಕೂ ಈ ಸಿನಿಮಾ ಜನವರಿ 31 ಬರ್ತಾ ಇದ್ರ ಜನ ನಿಮ್ಮ ಕಾಡು ಮಳೆನ ಸಿನಿಮಾ ಯಾಕೆ ನೋಡ್ಬೇಕು? ಒಂದೇನಾದ್ರು ಹೇಳಿ. ಇಷ್ಟೊತ್ತೇ ಇದು ಭ್ರಮೆ ಮತ್ತು ವಾಸ್ತವ ಅಂತ ಹೇಳಿ ಜನಗಳಿಗೆ ಭ್ರಮೆ ವಾಸ್ತವ ಬೇಕಿಲ್ಲ. ಭ್ರಮ ಎಲ್ಲರೂ ಬದುಕ್ತಾ ಇದ್ರು ಕೂಡ ಭ್ರಮೆ ಬೇಡ, ವಾಸ್ತವ ಬೇಡಪ್ಪ, ಈ ಕ್ಷಣಕ್ಕೆ ಏನಾಗುತ್ತೆ ಅಷ್ಟು ಸಾಕು ಅಂತ ಹೇಳ್ತಾರೆ. ಯಾಕೆ ನೋಡ್ಬೇಕು? ಜನಕ್ಕೆ ಒಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಸೊ ಎಲ್ಲಾ ತರ ಸಿನಿಮಾಗಳನ್ನ ನೋಡ್ಕೊ ಬಂದಿದ್ದಾರೆ ಇಲ್ಲಿವರೆಗೂ. ನಮ್ದು ಟೀಸರ್ ಆಗ್ಲಿ ಟ್ರೈಲರ್ ಆಗ್ಲಿ ನಾವು ಒಂದು ಮೋಷನ್ ಪೋರ್ಷನ್ ಬಿಟ್ಟಿರೋದಾಗ್ಲಿ ಅದನ್ನೆಲ್ಲ ಒಂದ್ಸಲ ನೋಡಿ. ಈ ಸಿನಿಮಾ ಬೇರೆ ಸಿನಿಮಾಗಿನ ಡಿಫ್ರೆಂಟ್ ಇದೆ ಅನ್ಸಿದ್ರೆ, ಒಂದು ಸಂಭಾಷಣೆ ಆಗಿರ್ಬೋದು, ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ನರೇಷನ್ ಆಗಿರ್ಬೋದು, ಪ್ರತಿಯೊಂದು ಬೇರೆ ತರ ಇದೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಒಂದು ಸಿನಿಮಾ ನೋಡಿ. ಆ ಸಿನಿಮಾನೇ ಬೇರೆ ಕೊಡುತ್ತೆ. ಇದೊಂದು ಹೇಳ್ಬೋದು. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬಗ್ಗೆ ನಾನು ಹೇಳ್ಕೋಬೋದಾ? ಇಲ್ಲ ಸರ್, ಈ 2 ಕಥೆಗಳು ಈಗ ಡಿಸ್ಕಷನ್ ಮಾಡ್ತಾ ಇದೀವಿ, ಇನ್ನು ಅದು ಆ ಹಂತದಲ್ಲೇ ಇದೆ. ಸೊ ನಡೀತಾ ಇದೆ, ಅದು ಪ್ರಿಪರೇಷನ್ ನಡೀತಾ ಇದೆ. ಇನ್ನು ಅದಕ್ಕೇನು ಅಂದ್ರೆ ಇನ್ನು ನೇಮ್ ಆಗ್ಲಿ ಏನು ಇನ್ನು ಇಟ್ಟಿಲ್ಲ, ಬಟ್ ಸ್ಕ್ರಿಪ್ಟ್ ಡಿಸ್ಕಷನ್ ನಡೀತಾ ಇದೆ. ಮತ್ತೆ ಇಲ್ಲ ಸಿನಿಮಾ ಅಷ್ಟೇ, ನೀವು ಆಡಿಯನ್ಸಿಗೆ ಹೇಳ್ಬೇಕು ಒಂದು ಸಿನಿಮಾನ ಬಂದು ನೋಡಿ ನಾನು ನೋಡ್ತೀನಿ ಅಂತ. ಇದುವರೆಗೂ ಕಾಡು ಮಳೆಯ ಬಗ್ಗೆ ಸಾಕಷ್ಟು ಮಾತಾಡಿದ್ರು. ಅವರ ಪ್ರಕಾರ ಒಂದು ಭ್ರಮೆ ಮತ್ತು ವಾಸ್ತವದ ಕುರಿತಾದಂತಹ ಒಂದು ಸಿನಿಮಾ ಇದೆ. ಸೊ ಒಡಿ ಬಡಿ ಕಡಿ ಆಕ್ಷನ್ ಇತ್ಯಾದಿ ಕಥೆಗಳ ನಡುವೆ ಈ ರೀತಿಯ ಕಥೆನೂ ನಿಮಗೆ ಇಷ್ಟ ಆಗುತ್ತೆ, ಆ ರೀತಿಯ ಸಿನಿಮಾ ಇದು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಅದೇನೇ ಇದ್ರು ಕೂಡ ನಾವು ಮನೇಲಿ ಕೂತ್ಕೊಂಡು ಟಿವಿಯಲ್ಲೂ ಅಥವಾ ಮೊಬೈಲ್ನಲ್ಲೂ ಸಿನಿಮಾ ನೋಡೋ ಬದಲು ಥಿಯೇಟರ್ಗೆ ಬಂದು ಈ ತರದ ಒಂದು ಸಿನಿಮಾ ನೋಡಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡೆಯೋದು ಬಹಳ ಇಂಪಾರ್ಟೆಂಟ್. ಸೊ ಕಾಡು ಮಳೆ ಜನವರಿ 31 ರಿಲೀಸ್ ಆಗ್ತದೆ. ಖಂಡಿತ ಇಂಥದ್ದೊಂದು ಸಿನಿಮಾ ನೋಡಿ ರಿಲೀಸ್ ಮಾಡ್ಕೊಬಿಡಿ ಅಂತ ಇಷ್ಟೊತ್ತು ನಮ್ಮ ಜೊತೆ ನೀವು ಮಾತಾಡೋಕ್ಕೆ ಧನ್ಯವಾದಗಳು. ಒಳ್ಳೆಯದಾಗಿ. ಥ್ಯಾಂಕ್ ಯು.